ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ತತಃ ಸುವಂಶೇ ಶಶಿನಃ ಪ್ರಸೂತಃ ಗಾಧೀತಿ ಶಕ್ರಸ್ತನುಜೋಸ್ಯ ಚಾಸೀತ್. ವರೇಣ ವಿಪ್ರತ್ವಮವಾಪಯೋऽಸೌ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ವಿಶ್ವಾಮಿತ್ರರು ಅಯೋಧ್ಯ ಪಟ್ಟಣಕ್ಕೆ ಬಂದಿದ್ದಾರೆ. ವಿಶ್ವಕ್ಕೆ ಮಿತ್ರನಾದ ಶ್ರೀರಾಮಚಂದ್ರನನ್ನು ತನಗೆ ರಕ್ಷಕನಾಗಿ ಮಿತ್ರನಾಗಿರುವ ದಶರಥನನ್ನು ಕುರಿತು ಜಗತ್ತಿಗೆ ಗಾಯತ್ರಿಯ ಉಪದೇಶವನ್ನು ಮಾಡಿ ಜ್ಞಾನವನ್ನು ನೀಡಿ ರಕ್ಷಣೆ ಮಾಡಿದ ವಿಶ್ವದ ಮಿತ್ರರಾದ ವಿಶ್ವಾಮಿತ್ರರು ಬಂದಿದ್ದಾರೆ ಎನ್ನುವ ಮಾತನ್ನು ನಿನ್ನೆ ದಿವಸ ಕೇಳಿದ್ದೀರಿ. ಹೇಳುವಾಗ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನು ತಿಳಿಸ್ತಾ ವಿಶ್ವಾಮಿತ್ರರು ಬ್ರಾಹ್ಮಣ್ಯವನ್ನು ಪಡೆದದ್ದು, ಬ್ರಹ್ಮರ್ಷಿಗಳಾದದ್ದು ವರದಿಂದ ಅಂತ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ವರೇಣ ವಿಪ್ರತ್ವಮವಾಪಯೋಸೌ, ವರದಿಂದ ಬ್ರಾಹ್ಮಣ್ಯವನ್ನು ಪಡೆದ ಅಂತಹ ವಿಶ್ವಾಮಿತ್ರ ಋಷಿಗಳು ಬಂದಿದ್ದಾರೆ ಅಂತ ಹೇಳಿದರು. ಯಾರ ವರದಿಂದ ಅಂತ ಹೇಳಲಿಲ್ಲ. ಅದಕ್ಕೆ ವ್ಯಾಖ್ಯಾನಕಾರರು ವಿಶ್ವಸ್ಯ ಎಂಬ ಶಬ್ದವನ್ನು ವಿಶ್ವಸ್ಯ ವರೇಣ ಯಃ ವಿಪ್ರತ್ವಮವಾಪ ಅಸೌ ವಿಶ್ವಸ್ಯ ಮಿತ್ರಂ. ವಿಶ್ವಸ್ಯ ವಾಯುದೇವರು, ಬ್ರಹ್ಮದೇವರ ವರದಿಂದ, ವಿಶ್ವಸ್ಯ ಇತಿಹಾಸ ಪುರಾಣಗಳಲ್ಲಿ ಯಾರೆಲ್ಲರ ವರದಿಂದ ಬ್ರಾಹ್ಮಣ್ಯವನ್ನು ಪಡೆದರು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೋ ಅಂತಹ ಎಲ್ಲರ, ವಿಶ್ವಸ್ಯ ಅವರೆಲ್ಲರ ವರದಿಂದ ಅಂತ. ಅದನ್ನು ಹೇಳುವಾಗ ಋಚೀಕ ಋಷಿಗಳ ವರ, ಅವರ ತಪೋಬಲ ಹೇಗೆ ಅಲ್ಲಿ ಸೇರಿತ್ತು ಅಂತ ನಿನ್ನೆ ವಿವರಣೆ ಕೊಟ್ಟಿದ್ದೇವೆ. ಬ್ರಹ್ಮದೇವರ ಮಡದಿಯಾದ ಸರಸ್ವತಿ, ಗಾಯತ್ರಿ ಅವಳನ್ನು ಯಾವ ರೀತಿ ಉಪಾಸನೆ ಮಾಡಿ ವರ ಪಡೆದರು. ಯಮದೇವರು ವಸಿಷ್ಠರ ವೇಷದಲ್ಲಿ ಬಂದು ಪಾಯಸವನ್ನು ಕೊಡುವಂತ ಕೇಳಿ 100 ವರ್ಷಗಳವರೆಗೆ ಪಾಯಸವನ್ನು ಅವರಿಗೋಸ್ಕರ ಅಂತ ತಲೆಯ ಮೇಲೆ ಹೊತ್ತುಕೊಂಡು ಕಾಯ್ದು ನಿಂತು ತಪಸ್ಸು ಮಾಡಿದ ವಿಶ್ವಾಮಿತ್ರರ ನಿಷ್ಠೆಗೆ ಪ್ರಸನ್ನರಾಗಿ ಯಮದೇವರು ವರ ಕೊಟ್ಟಿದ್ದಾರೆ. ಈ ಎಲ್ಲ ಮಾತುಗಳನ್ನು ತಿಳಿದಿದ್ದೀರಿ. ನಿನ್ನೆ ದಿವಸ ಹೇಳಬೇಕು ಅಂತ ಅಂದುಕೊಂಡು ಉಳಿದದ್ದು ಒಬ್ಬರ ವರ, ಚ್ಯವನ ಋಷಿಗಳ ವರ. ಏನದು ಚ್ಯವನ ಋಷಿಗಳ ವರ?
ಯಾರು ಆ ಮಹಾನುಭಾವರು? ಚ್ಯವನ ಋಷಿಗಳು. ಯಾಕೆ ವರ ಕೊಡುವ ಪ್ರಸಂಗ ಬಂತು ಅಂತ ನಾವು ಅರ್ಥ ಮಾಡಿಕೊಂಡಾಗ, ಚ್ಯವನ ಋಷಿಗಳ ಬಗ್ಗೆ ನಾವು ತಿಳಿಯಬೇಕು. ಮಹಾತಪಸ್ವಿಗಳು ಚ್ಯವನ ಋಷಿಗಳು. ಭೃಗು ಋಷಿಗಳಿಂದ ಹುಟ್ಟಿದ ಭಾರ್ಗವರು, ಶುಕ್ರಾಚಾರ್ಯರ ಸಹೋದರರು. ಆ ಋಷಿಯಿಂದ ಮನುಪುತ್ರಿ ಹೆಂಡತಿ, ಅವಳಲ್ಲಿ ಔರ್ವ ಎಂಬ ಓರ್ವ ಮಗನಾದ ಅವರಿಗೆ. ಇನ್ನೊಬ್ಬ ಹೆಂಡತಿ ಶರ್ಯಾತಿಯ ಮಗಳು ಸುಕನ್ಯ, ಅವಳಲ್ಲಿ ಪ್ರಮತಿ ಎಂಬ ಮತ್ತೊಬ್ಬ ಮಗನಾದ. ಇಂತಹ ಭೃಗುವಂಶದಲ್ಲಿ ಜನಿಸಿದ ಒಬ್ಬ ಮಹಾಋಷಿ ಚ್ಯವನ. ಇವರ ತಪಸ್ಸಿನ ಬಗ್ಗೆ ಒಂದು ಮಾತನ್ನು ತಿಳಿದು ಇವರಿಂದ ವರ ಹೇಗೆ ಬಂತು ವಿಶ್ವಾಮಿತ್ರರಿಗೆ ಅನ್ನೋದನ್ನು ನಂತರ ತಿಳಿಯೋಣ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ತಿಳಿಸುವಂತೆ ಮೈ ರೋಮಾಂಚನವಾಗತ್ತೆ. ಎಂಥ ಋಷಿಗಳು ಮುನಿಗಳು ಅವತಾರ ಮಾಡಿದಂತಹ ಈ ಭಾರತದ ನೆಲದಲ್ಲಿ ನಾವೆಲ್ಲ ಜನಿಸಿದ್ದೇವೆ ಅಂತ ನೆನೆಸಿಕೊಂಡ್ರೆ ಮೈ ರೋಮಾಂಚನವಾಗುತ್ತೆ. ಗಂಗಾ ಯಮುನಾ ಸಂಗಮ. ಗಂಗಾ ಯಮುನಾ ಸಂಗಮದ ಮಧ್ಯದಲ್ಲಿ ತಪಸ್ಸು ಮಾಡುವುದಕ್ಕೆ ಕೂಡುತ್ತಾರೆ ಮಹಾರಾಯರು ಚ್ಯವನ ಋಷಿಗಳು. ತೀರದಲ್ಲ, ಸಂಗಮದೊಳಗೆ, ಕೆಳಗೆ, ಜಲದ ಮಧ್ಯದಲ್ಲಿ ತಪಸ್ಸಿಗೆ ಅಂತ ಕೂಡ್ತಾರೆ. ತಪಸ್ಸು ಮಾಡ್ತಾರೆ. ಅದ್ಭುತವಾದ ತಪಸ್ಸು. ಮಹಾಭಾರತ ವರ್ಣನೆ ಮಾಡ್ತದೆ. ಚ್ಯವನ ಮಹರ್ಷಿಗಳು ತಪಸ್ಸಿಗೆ ಅಂತ ಗಂಗಾ ಯಮುನಾ ಮಧ್ಯದೊಳಗೆ ಸ್ವಲ್ಪ ದಿನ ಮಲಗಿ, ಸ್ವಲ್ಪ ದಿನ ಕುಳಿತು, ಹೀಗೆಲ್ಲ ತಪಸ್ಸು ಮಾಡ್ತಾ ಇದ್ದರೆ ಅವರ ತಪಸ್ಸು, ಪರಮಾತ್ಮನಲ್ಲಿ, ಭಗವಂತನಲ್ಲಿರುವ ಅವರ ನಿಷ್ಠೆ, ಅವರ ಶ್ರದ್ಧೆ, ಅದನ್ನು ಕಂಡು ಪ್ರಸನ್ನರಾಗಿ ಇವರಿಗೇನೂ ತೊಂದರೆಯಾಗದಂತೆ ಸುತ್ತುತ್ತಾ ಇತ್ತಂತೆ. ಗಂಗಾ ಯಮುನಾ ನದಿ ಇವರಿಗೆ ಪೀಡೆಯನ್ನು ಕೊಡ್ತಾ ಇರಲಿಲ್ಲಂತೆ. ಅವರೇನೋ ನದಿ ಮಧ್ಯದೊಳಗೇ ಕುಳಿತು ತಪಸ್ಸು ಮಾಡಬೇಕು ಅಂತ ಕುಳಿತರೂ ಇವರಿಗೆ ಹೆಚ್ಚಿನ ಪೀಡೆಯಾಗಿ ಇವರನ್ನು ರಭಸದಿಂದ ಕೊಚ್ಚಿಕೊಂಡು ಹೋಗದಂತೆ ಇವರಿದ್ದ ಸ್ಥಾನದಲ್ಲಿ ಹಾಗೇ ಇದ್ದು ತಪಸ್ಸು ಮಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟು, ಅದು ಯಾವ ಅಭಿಯಂತರ ಸಹಾಯ ಸಹಕಾರಗಳಿಲ್ಲದಂತೆ ನೈಸರ್ಗಿಕವಾಗಿ ನದಿಗಳು ತಾವು ಇವನ ಸುತ್ತ ದೊಡ್ಡದಾಗಿರುವಂತಹ ಗೋಡೆಯನ್ನು ಕಟ್ಟಿದರೆ ಹೇಗೆ ಸುತ್ತಿಕೊಂಡು ನದಿ ಹೋಗುತ್ತೆ. ಕೆಲವು ದೇವಸ್ಥಾನಗಳು ಮುಳುಗಬಾರದು ಅಂತ ದೇವಸ್ಥಾನದ ಸುತ್ತಲೂ ಗೋಡೆ ಕಟ್ಟಿ ಮಧ್ಯದಲ್ಲಿ ದೇವಸ್ಥಾನವನ್ನು ಮಾಡಿರ್ತಾರಲ್ಲ, ಆ ರೀತಿ ಶೂರ್ಪಾಲಯ ನರಸಿಂಹದೇವರಿಗೆ ಗೋಡೆಯನ್ನು ಕಟ್ಟಿದಂತೆ ಮಧ್ಯದಲ್ಲಿ ಚ್ಯವನ ಋಷಿಗಳು ಕುಳಿತರೆ ಯಾರೂ ಗೋಡೆ ಕಟ್ಟಿಲ್ಲ. ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ನದಿಗಳೇ, ನದ್ಯಭಿಮಾನಿ ದೇವತೆಗಳೇ ಇವರಿಗೆ ತೊಂದರೆ ಆಗದಂತೆ ಸುತ್ತಲೂ ಸುತ್ತುತ್ತವೆ. ಇವರು ಮಧ್ಯದಲ್ಲಿ ತಪಸ್ಸು ಮಾಡ್ತಾರೆ. ಆದರೂ ಆ ನದಿಯ ಮಧ್ಯದಲ್ಲಿರತಕ್ಕಂತಹ ಮೀನುಗಳು, ಶಂಖಗಳು, ಶಂಖದ ಹುಳಗಳು, ಕೀಟಗಳು ಇವರ ಮೈಯೆಲ್ಲ ಮುತ್ತಿಕೊಂಡಿವೆ. ಅದೇ ತಪಸ್ಸು. ಎಂತಹ ಕ್ಲೇಶ ಆದರೂ ಅದನ್ನು ಸಹನೆ ಮಾಡುವುದಕ್ಕೆ ಸಿದ್ಧರಾಗೋದೇ ತಪಸ್ಸು. ದೇವರನ್ನು ಕಾಣಬೇಕು, ದೇವರ ಅನುಗ್ರಹ ಆಗಬೇಕು, ದೇವರ ವಿಶೇಷ ಕೃಪೆಯಾಗಬೇಕು ಅನ್ನುವುದೊಂದೇ ಒಂದು ಗುರಿ. ನಿನಗೆ ಎಷ್ಟಪ್ಪ ನನ್ನನ್ನು
ಕಾಣಬೇಕು ಅಥವಾ ನನ್ನ ಅನುಗ್ರಹ ಪಡೆಯಬೇಕು ಅನ್ನೋದಕ್ಕೆ ನಿನಗೇನು ಆಗ್ರಹ ಇದೆ, ನಿನಗೆಷ್ಟು ದೀಕ್ಷೆ ಇದೆ ಅಂತ ದೇವರು ಪರೀಕ್ಷೆ ಮಾಡಿದರೆ ಎಂಥ ಕಷ್ಟನೂ ಸಹನ ಮಾಡೋದಕ್ಕೆ ನಾನು ಸಿದ್ಧ ಅಂತ ದೇವರಿಗೆ ತೋರಿಸಿಕೊಟ್ರೆ ಆಗ ಭಗವಂತನಿಗೆ ಸರಿಯಪ್ಪ ಅನಿಸೋ ಹಾಗಾಗತ್ತೆ. ಅಷ್ಟಕ್ಕೆ ಋಷಿಗಳು ಈ ಪ್ರಯತ್ನ ಮಾಡ್ತಾರೆ. ದೇವರಿಂದ ಸೈ ಅನಿಸಿಕೊಳ್ಬೇಕು. ಹೌದು, ಇವನಿಗೆ ನನ್ನಲ್ಲಿ ಭಕ್ತಿ ಇದೆ, ನನಗಾಗಿ ಏನನ್ನೂ ತ್ಯಾಗ ಮಾಡುವುದಕ್ಕೆ ಸಿದ್ಧ, ಎಂಥ ಕಷ್ಟವನ್ನು ಸಹನೆ ಮಾಡೋದಕ್ಕೆ ಸಿದ್ಧ ಅಂತ ದೇವರಿಗೆ ಅನಿಸಿದರೆ ನಾವು ಕೃತಕೃತ್ಯರಾದಂತೆ. ಹಾಗೆ ತಪಸ್ಸು ನಡೆಸಿದ್ದಾರೆ. ಶ್ರೀಹರಿಯ ಸಂಕಲ್ಪ, ಒಂದು ದಿನ ಮೀನುಗಾರರು ಜಾಲ ಹಾಕಿದ್ದಾರೆ. ಆ ಜಾಲದೊಳಗೆ ಇವರು ಸಿಕ್ಕಿದ್ದಾರೆ. ಎಳೆದರು. ನಿಮಗೆ ಗೊತ್ತಿರೋ ಹಾಗೆ ವಸ್ತು ನೀರಿನಲ್ಲಿದ್ದಾಗ ಭಾರ ಗೊತ್ತಾಗಲ್ಲ, ಮೇಲೆ ಬಂದಾಗ ಅದರ ಭಾರ ಗೊತ್ತಾಗತ್ತೆ. ಮೇಲೆ ಬಂದಂತೆ ಸ್ವಲ್ಪ ನೀರಿನಿಂದ ಹೊರಗೆ ಬಂದಂತೆ ಇವರಿಗೇನೋ ಭಾರ ಅನ್ನಿಸ್ತಾ ಇದೆ. ಹಾಗಾದರೆ ಬಹಳ ಮೀನು ಸಿಕ್ತೋ, ತಿಮಿಂಗಿಲವೇ ಸಿಕ್ತೋ ಅಂತ ಒಂದು ಕ್ಷಣ ಸಂತೋಷ ಆಗಿದೆ. ಆದರೆ ನೋಡ್ತಾರೆ, ಇದನ್ನು ಒಂದು ವಿಚಿತ್ರ ಕಾಣ್ತಾ ಇದೆ. ಋಷಿ ಅಂತ ಒಂದೇ ಸಲ ಗೊತ್ತಾಗಿಲ್ಲ. ಮೈಯೆಲ್ಲ ಪಾಚಿಯೆಲ್ಲ ಮೈ ಮೇಲೆ ಕಾಣ್ತಾ ಇದೆ. ಮೀನುಗಳು, ಶಂಖಗಳು ಮೈಯೆಲ್ಲ ಮುತ್ತಿಕೊಂಡಿವೆ. ನೀರಿನಿಂದ ಹೊರಗೆ ಬಂದು ನೆಲದ ಮೇಲೆ ಯಾವಾಗ ಅದನ್ನು ಇಟ್ಟರೋ ಆಗ ಮೀನುಗಳೆಲ್ಲ ಪಟಪಟ ಅಂತ ಸಾಯ್ತಾ ಇವೆ. ಚವನ ಋಷಿಗಳಿಗೆ ಬಹಳಷ್ಟು ದುಃಖ. ಯಾಕೆ ಅಂದರೆ ನನ್ನನ್ನು ಆಶ್ರಯಿಸಿಕೊಂಡಿದ್ದ ಈ ಎಲ್ಲ ಮೀನುಗಳೆಲ್ಲ ಸಾಯ್ತಾ ಇವೆಯಲ್ಲ ಪಾಪ, ನಾನು ಹೊರಗೆ ಬಂದದ್ದಕ್ಕೆ ಅವುಗಳೂ ಹೊರಗೆ ಬಂದು ಸಾಯ್ತಾ ಇವೆ ಅಂತ ಅವುಗಳ ಮೇಲೆ ದಯೆ. ಅಷ್ಟರೊಳಗೆ ಈ ಎಲ್ಲ ಆ ಜಾಲ ಹಾಕಿದ ಮೀನುಗಾರರಿಗೆ ಗೊತ್ತಾಯಿತು ಇವರು ಋಷಿಗಳು ಅಂತ. ಗಾಬರಿಯಾಗಿದೆ, ಬಹಳ ಗಾಬರಿಯಾಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಂಭ್ರಾಂತ ಚಿತ್ತರಾಗಿದ್ದಾರೆ. ನಾವೇನೋ ನಮ್ಮ ನಿತ್ಯದ ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಬಂದರೆ ಇದೇನೊಂದು ದೊಡ್ಡ ಅನಾಹುತ ಆಯಿತಲ್ಲ, ಇದರಿಂದ ದೇಶಕ್ಕೇನಾದರೂ ಕ್ಷೋಭ ಆದರೆ ಹೇಗೆ ಅಂತನ್ನುವಂತಹ ವಿವೇಕ ಆ ಮೀನುಗಾರರಲ್ಲಿದೆ. ಇದಕ್ಕೆ ಸರಿಯಾದಂತಹ ಉಪಾಯವನ್ನು ನಾವು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅಜ್ಞಾನಾದ್ಯತ್ಕೃತಂ ಪಾಪಂ ಪ್ರಸಾದಂ ತತ್ರ ನಃ ಕುರು ಕರವಾಮ ಪ್ರಿಯಂ ಕಿಂತೆ ತನ್ನೋ ಬ್ರೂಹಿ ಮಹಾಮುನೇ. ನಮ್ಮಿಂದ ಅಪರಾಧ ಆಯಿತು, ಕ್ಷಮೆ ಮಾಡಿ. ಏನು ಪ್ರಾಯಶ್ಚಿತ್ತ ಮಾಡಿಕೋ ಅಂತ ಹೇಳಿದರೆ ಅದನ್ನು ಮಾಡಿಕೊಳ್ತೇವೆ. ನಮ್ಮ ಮೇಲೆ ಕೋಪ ಮಾಡಿಕೊಳ್ಳಬೇಡಿ, ಶಾಪ ಕೊಡಬೇಡಿ, ತಾವು ದಯಮಾಡಿ ನಮ್ಮನ್ನು ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆಗ ಅವರು ಹೇಳಿದರು, ಪ್ರಾಣೋತ್ಸರ್ಗಂ ವಿಸರ್ಗಂ ವಾ ಮತ್ಸೈರ್ಯಾಸ್ಯಾಮ್ಯಹಂ ಸಹ ಸಂವಾಸಾನ್ನೋತ್ಸಹೇ ತ್ಯಕ್ತುಂ ಸಲಿಲೆ ಅಧ್ಯುಷಿತಾನಹಂ. ಜಾಲದಿಂದ ಪಟಪಟ ಅಂತ ಬಿಚ್ಚಿಕೊಂಡು ಆಚೆಗೆ ಹೋಗಿ ಸ್ವಚ್ಛವಾಗಿ ಸ್ನಾನ ಮಾಡಿಕೊಂಡು ತಮ್ಮ ಆಶ್ರಮಕ್ಕೆ ತಾವು ಹೊರಡಬಹುದೋ, ಅಥವಾ ಮತ್ತೆ ನೀರಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅಂತನಬಹುದೋ, ನನಗೆ ಯಾವುದಾದ್ರೂ ಒಂದು ಮನೆ ಕಟ್ಟಿಕೊಡಿ ಅಂತ ಕೇಳಬಹುದಾ? ಇದು ಯಾವುದೂ ಮಾಡ್ತಾ ಇಲ್ಲ ಅವರು. ಎಷ್ಟು ವಿಚಿತ್ರ ನೋಡಿ. ಮಹಾ ಋಷಿಗಳು, ಮಹಾಜ್ಞಾನಿಗಳು, ಆದರೆ ಅವರಿಗೆ ಪ್ರಾಣಿಗಳ ಬಗ್ಗೆ ಏನು ದಯೆ. ಮೀನುಗಳು ನನ್ನನ್ನು ನಂಬಿಕೊಂಡು ನನ್ನ ಮೇಲಿದ್ದಂತಹ ಮೀನುಗಳು ಇವತ್ತು ನಾನು ಹೊರಗೆ ಬಿದ್ದಿದ್ದಕ್ಕೆ ಅವುಗಳು ಸಾಯ್ತಾ ಇವೆ. ಸತ್ರ ನಾನು ಅವುಗಳ ಜೊತೆಗೆ ಸಾಯ್ತೇನೆ, ಬದುಕಿದರೂ ಅವುಗಳ ಜೊತೆಗೆ ಬದುಕ್ತೇನೆ, ನಾನು ನಿಮ್ಮ ಜೊತೆಗೆ ಬರೋದಿಲ್ಲ. ಆಗ ಗಾಬರಿಯಾಯಿತು. ಜಾಲದಲ್ಲಿ ಹಿಡಿದು ಎಳೆದದ್ದೇ ಒಂದು ದೊಡ್ಡ ಅಪರಾಧ ಅಂತ ಭಯಗ್ರಸ್ತರಾದಂತಹ ಈ ಮೀನುಗಾರರಿಗೆ ಇವರು ಮೇಲೆದ್ದು ಬರೋದಿಲ್ಲ ಅಂತಾರೆ, ಜಾಲದಿಂದ ಹೊರಗೆ ಬರೋದಿಲ್ಲ ಅಂತಾರೆ, ಇಲ್ಲೇ ಇರ್ತೇನೆ ಅಂತಾರೆ. ಹಾಗಾದರೆ ಇವರಿಗೇನಾದರೂ ತೊಂದರೆ ಆದರೆ ಅದರಿಂದ ನಮಗೆ ಇನ್ನಷ್ಟು ಅನರ್ಥವಾಗುತ್ತಲ್ಲ. ಒಬ್ಬ ತಪಸ್ವಿಗಳಿಗೆ, ಜ್ಞಾನಿಗಳಿಗೆ ಈ ರೀತಿ ತೊಂದರೆ ಕೊಡಬಾರದು ನಾವು ಅನ್ನುವಂತಹ ವಿವೇಕ ಅವರಿಗಿದೆ. ಸತ್ರ ಸಾಯಿರಿ, ಬನ್ನಿ ಅಂತ ಹೇಳ್ತೇವೆ, ಬಂದರೆ ಸಂತೋಷ, ಸತ್ರ ನೀವು ಸಾಯ್ತೀರಿ, ನಮಗೇನು ಅಂತ ಹೇಳಿ ಹೋಗ್ಬೋದಾಗಿತ್ತು. ಬೇರೆ ಯಾರಾದರೂ ಆಗಿದ್ದರೆ, ಅವಿವೇಕಿಗಳಾಗಿದ್ದರೆ. ಆದರೆ ಇವರು ವಿವೇಕಿಗಳಾದ ಇವರು ನಮ್ಮ ಜೀವನದ ಕಾರ್ಯ ಮೀನುಗಳನ್ನು ಹಿಡಿಯೋದು. ಆದರೆ ಅದು ಬಿಟ್ಟು ಒಬ್ಬ ತಪಸ್ವಿಗಳನ್ನು ಇವತ್ತು ಹಿಡಿದದ್ದು ಇದು ನಮ್ಮ ಗುರಿಯಲ್ಲ, ನಮ್ಮ ಉದ್ದೇಶ ಅಲ್ಲ, ನಾವು ಮಾಡಬೇಕಾದದ್ದಲ್ಲ, ಮಾಡಬಾರದ್ದಿದು.
ಆ ತಪ್ಪು ನಡೆದಿದೆ, ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ತಿಳಿದಂತಹ ಅವರಿಗೆ ಇವರು ಸ್ಪಂದನೆ ನೀಡದೇ ಇದ್ದಾಗ ಗಾಬರಿಯಾಗಿ ರಾಜನ ಹತ್ರ ಹೋಗಿದ್ದಾರೆ. ಆಗ ಚಂದ್ರವಂಶದ ರಾಜ ನಹುಷ ರಾಜ ಇರುವಂತಹ ಕಾಲ, ಮಹಾಪರಾಕ್ರಮಿ, ಇಂದ್ರನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳಿದ ಮಹಾನುಭಾವ ನಹುಷ. ಅಂತಹ ಮಹಾನುಭಾವನಾದ ಆ ಯೋಗ್ಯತೆಯನ್ನು ಪಡೆದಂತಹ ನಹುಷ ಮುಂದೆ ರಾಜ್ಯವನ್ನು ಆಳುವವನು. ಅಂತಹ ನಹುಷ ರಾಜನ ಆಳ್ವಿಕೆ ಇರುವ ಕಾಲ ರಾಜನಿಗೆ ಹೋಗಿ ವಾರ್ತೆಯನ್ನು ತಿಳಿಸಿದ್ದಾರೆ. ಸ್ವಾಮಿ, ನಮ್ಮಿಂದ ಅಪರಾಧ ಆಗಿದೆ, ತಪಸ್ವಿಗಳು ಹೀಗೆ ಜಾಲದಲ್ಲಿ ಸಿಕ್ಕಿದ್ದಾರೆ, ಮೇಲೆ ಬಾ ಅಂದರೆ ಬರ್ತಾ ಇಲ್ಲ. ನಮ್ಮಿಂದ ಆದ ಅಪರಾಧಕ್ಕೆ ಇಡೀ ದೇಶಕ್ಕೆ ಕ್ಷೋಭ ಆಗಬಹುದು. ಒಬ್ಬ ತಪಸ್ವಿಯ ಮನಸ್ಸನ್ನು ನೋಯಿಸಿದರೆ, ಒಬ್ಬ ಜ್ಞಾನಿಗಳ ಮನಸ್ಸನ್ನು ನೋಯಿಸಿದರೆ ಇಡೀ ದೇಶಕ್ಕೆ ಹಾನಿಯಾಗತ್ತೆ. ಸ್ವಾಮಿ, ದೇಶದ ದೊರೆ ತಾವು, ಇದು ತಮ್ಮ ಜವಾಬ್ದಾರಿ, ತಾವಿದನ್ನು ಬಗೆಹರಿಸಬೇಕು ಅಂತ. ನಹುಷ ಕೂಡಲೇ ಹೌದು ಅಂತ ಒಪ್ಪಿಕೊಂಡ. ಅಂದರೆ ನೋಡಿ, ರಾಜರಿಂದ ಮೊದಲು ಮಾಡಿಕೊಂಡು ನದಿ ತೀರದಲ್ಲಿ ಮೀನುಗಾರಿಕೆ ಮಾಡುವ ಮೀನುಗಾರರವರೆಗೆ ಧರ್ಮದ ಬಗ್ಗೆ ಏನೊಂದು ಶ್ರದ್ಧೆ ಇದೆ, ನಿಷ್ಠೆ ಇದೆ. ದುಃಖಕ್ಕೆ ಪಾಪವೇ ಮೂಲ. ದುಃಖವನ್ನು ಕಳೆದುಕೊಳ್ಳಬೇಕು, ಪಾಪಗಳಿಗೆ ಪ್ರಾಯಶ್ಚಿತ್ತ ಆಗಬೇಕು, ಪಾಪಗಳನ್ನು ಮಾಡಬಾರದು, ದೊಡ್ಡವರಿಗೆ ತಿರಸ್ಕಾರ ಮಾಡಬಾರದು. ಈ ಒಂದು ಭಾವನೆ, ಈ ಶ್ರದ್ಧೆ ಮೇಲಿನಿಂದ ಕೆಳಗಿನವರೆಗೆ ಪ್ರತಿಯೊಬ್ಬರಲ್ಲಿಯೂ ಏಕರೂಪವಾಗಿತ್ತು. ರಾಜರಲ್ಲಿಯೂ ಇತ್ತು, ಪ್ರಜೆಗಳಲ್ಲಿಯೂ ಇತ್ತು. ಇದು ಅವತ್ತಿನ ಕಾಲದ ದೇಶದ ಸಮೃದ್ಧಿಯ ಬೀಜ, ಮೂಲ. ಇವತ್ತಿನ ಕಾಲದಲ್ಲಿ ಧರ್ಮದ ಬಗ್ಗೆ ಶ್ರದ್ಧೆ ಕಡಿಮೆಯಾಗ್ತಾ ಇದೆ. ಜ್ಞಾನಿಗಳ ಬಗ್ಗೆ ಆದರ, ವಿಶ್ವಾಸ, ಭಕ್ತಿಗಳು ಕಡಿಮೆಯಾಗ್ತಾ ಇವೆ ಅನ್ನೋದಕ್ಕೇನೆ ಪಾಪಗಳು ಹೆಚ್ಚಾಗ್ತಾ ಇವೆ, ದೊಡ್ಡವರ ಶಾಪಗಳು ತಟ್ತಾ ಇವೆ. ಅದಕ್ಕಾಗಿ ಇಂತಹ ತಾಪಗಳನ್ನು ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಇದನ್ನೆಲ್ಲರೂ ಗಮನಿಸಬೇಕಾಗುತ್ತೆ. ಸರಿ, ನಹುಷ ರಾಜ ನೋಡಿ, ತ್ವರಿತಃ ಪ್ರಯಯೌ ತತ್ರ ಸಹಾಮತ್ಯ ಪುರೋಹಿತಃ ಶೌಚಂ ಕೃತ್ವಾ ಯಥಾನ್ಯಾಯಂ ಪ್ರಾಂಜಲಿ ಪ್ರಯತೋ ನೃಪಃ. ದೊಡ್ಡ ಋಷಿಗಳ ಹತ್ರ ಹೋಗಬೇಕಾಗಿದೆ, ಹಾಗೆ ಹೋಗಬಾರದು ಅಂತ ಸ್ನಾನ ಮಾಡಿ ಶುದ್ಧವಾಗಿ ಮಡಿಯಲ್ಲಿ ಪವಿತ್ರನಾಗಿ ಎಲ್ಲ ಮಂತ್ರಿಗಳನ್ನು ಕರೆದುಕೊಂಡು, ಪುರೋಹಿತರನ್ನು ಕರೆದುಕೊಂಡು, ಎಲ್ಲರೂ ಶುದ್ಧವಾಗಿ ಸ್ನಾನಾಚಾರಾದಿಗಳನ್ನು ಮಾಡಿಕೊಂಡು ಪರಿಶುದ್ಧರಾಗಿ ಚವರ ಋಷಿಗಳ ದರ್ಶನಕ್ಕೆ ಬಂದಿದ್ದಾರೆ. ಒಂದೊಂದು ಮಾತು ಎಂತಹ ಮಾರ್ಗದರ್ಶನವನ್ನು ನೀಡುತ್ತೆ ನೋಡಿ ಮಹಾಭಾರತದ ಮಾತುಗಳು. ಸುಮ್ಮನೆ ಹಾಗೆ ಮೈಲಿಗೆಯಿಂದ ಹೋಗಲಿಲ್ಲ. ಶೌಚಂ ಕೃತ್ವಾ ಯಥಾನ್ಯಾಯಂ. ದೊಡ್ಡವರ ಹತ್ರ ಹೋಗಬೇಕಾದರೆ ಯಾವ ರೀತಿಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕೋ ಆ ಶುದ್ಧಿಯನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿಕೊಂಡು, ಕೈ ಜೋಡಿಸಿ ತಲೆ ತಗ್ಗಿಸಿ ವಿನೀತನಾಗಿ ಚವರ ಋಷಿಗಳ ಎದುರಿನಲ್ಲಿ ನಿಂತು ಹೇಳ್ತಾನೆ, ಸ್ವಾಮಿನ್, ನಮ್ಮ ಪ್ರಜೆಗಳಿಂದ ಅಪರಾಧ ಆಗಿದೆ, ತಾವು ಕ್ಷಮೆ ಮಾಡಬೇಕು, ತಾವೇನು ಆದೇಶ ಮಾಡ್ತೀರೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧ ಅಂತ. ಆಗ ನೋಡಿ ವಿಚಿತ್ರ, ಸ್ವಲ್ಪ ದಿನ ಅರ್ಥಾತ್ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡುವಾಗ ಅಲ್ಲಿರುವ ಮೀನುಗಳೇ ಮೊದಲಾದಂತಹ ಜಲಚರ ಪ್ರಾಣಿಗಳ ಜೊತೆಗೆ ಸಹವಾಸವಾದದ್ದಕ್ಕೆ ಅವುಗಳ ಮೇಲೆ ಕನಿಕರ, ಪ್ರೀತಿ, ಅವುಗಳನ್ನು ಬಿಟ್ಟು ನಾನು ಬರೋದಿಲ್ಲ ಅಂತ ಮೀನುಗಾರರಿಗೆ ಉತ್ತರ ಕೊಟ್ಟು ಕಳಿಸಿದರ ಮಹಾನುಭಾವರು ಚವನರು. ಸರಿ, ಅವುಗಳಂತೂ ಮೃತವಾಗಿ ಹೋಗಿದ್ದವು. ಈಗ ರಾಜ ಬಂದರೆ ರಾಜನ ಎದುರಿಗೆ ಹೇಳಿದ್ದೇ ಬೇರೆ, ಅವರು ಮೀನುಗಳ ಸುದ್ದಿ ಮುಗಿದು ಹೋಗಿತ್ತು. ಈಗ ಅವರಂತಾರೆ, ಈ ಮೀನುಗಾರರಿಗೆ ಏನಾದರೂ ನೀನು ಕೊಡು ಅಂದರೆ ನಾನು ಇಲ್ಲಿಂದ ಬಿಡ್ತೇನೆ, ಹೊರಗೆ ಬರ್ತೇನೆ, ನಿಮಗೆ ಕ್ಷಮೆ ಮಾಡ್ತೇನೆ ಅಂತ. ಯಾಕೆ ಅಂದರೆ ಆ ಮೀನುಗಾರರ ಜೊತೆಗೆ ಸ್ವಲ್ಪ ಹೊತ್ತು ಮಾತನಾಡಿದ್ದಕ್ಕೆ ಅವರ ಜೊತೆಗೆ ಅಷ್ಟು ಪ್ರೇಮ. ಅವರ ಬಗ್ಗೆ ಯಾಕೆ ಕನಿಕರ ಇವರಿಗೆ ಅಂದರೆ ಅವರು ನಿತ್ಯದಲ್ಲಿ ಮೀನುಗಳನ್ನು ತೆಗೆದುಕೊಂಡು ವ್ಯಾಪಾರ ಮಾಡುವವರು. ಇವತ್ತು ಮೀನುಗಳು ಸ್ವಲ್ಪ ಸಿಕ್ಕಿವೆ, ಮೀನುಗಳ ನೂರಾರು ಸಾವಿರಾರು ಮೀನುಗಳು ಬರೋ ಸ್ಥಳದಲ್ಲಿ ನಾನು ಬಂದಿದ್ದೇನೆ, ನನ್ನ ಭಾರ ಬಂದಿದೆ, ನಾನು ಬಂದದ್ದು ವೇಸ್ಟ್ ಅವರಿಗೆ. ನನ್ನನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ತಿನ್ನೋ ಹಾಗಿಲ್ಲ, ಮಾರೋ ಹಾಗಿಲ್ಲ. ಹಾಗಾದರೆ ಅವರ ಜೀವನದ
ಇವತ್ತಿನ ಹೊಟ್ಟೆಯನ್ನು ಹೊರೆಯುವ ಕಾರ್ಯಕ್ಕೆ ನನ್ನಿಂದ ತಡೆಯಾಗಿದೆ. ಹಾಗಾದರೆ ನನ್ನ ಬೆಲೆ ಏನೋ ಆ ಬೆಲೆಯನ್ನು ಅವರಿಗೆ ಕೊಟ್ಬಿಡು ಸಾಕು, ಅಂದರೆ ನಿನಗೆ ನಾನು ಕ್ಷಮೆ ಮಾಡ್ತೇನೆ ಅಂತ. ನಹುಷರಾಜನಿಗೆ ಬೆಣ್ಣೆಯೊಳಗಿನ ಕೂದಲ ತೆಗೆದ ಹಾಗೆ ಅನ್ನಿಸ್ತವನು. ಎಷ್ಟು ಸುಲಭ ಇದು! ಏನು ಶಾಪ ಕೊಡ್ತಾರೋ ಅಂತ ಗಾಬರಿಯಾಗಿದ್ದ ಪಾಪ. ಏನೂ ಶಾಪ ಕೊಟ್ಟಿಲ್ಲ, ಏನೂ ಹೆಚ್ಚಿನದನ್ನು ಕೇಳಿಲ್ಲ. ನನ್ನ ಬೆಲೆಯನ್ನು ಅವರಿಗೆ ಕೊಟ್ಬಿಡು. ಮಂತ್ರಿಗಳೇ ಎಂದ ನಹುಷ. ಪ್ರಭು ಸಿದ್ಧ, 1,000 ರೂಪಾಯಿ ಕೊಡಪ್ಪ. ಆಗಿನ ಕಾಲಕ್ಕೆ 1,000 ರೂಪಾಯಿ. 1,000 ರೂಪಾಯಿ ಕೊಟ್ಬಿಡು ಇವರಿಗೆಲ್ಲ. ಸಿದ್ಧ ಸ್ವಾಮಿ ಅಂತ 1,000 ರೂಪಾಯಿ ಬಂಗಾರದ 1,000 ನಾಣ್ಯಗಳನ್ನು ರಾಜನ ಮುಂದೆ ಇಟ್ಟಿದ್ದಾರೆ. ರಾಜ ಆ ಮೀನುಗಾರರಿಗೆ ಕೊಡೋದಕ್ಕೆ ಹೊರಟ. ಚಮನ ಋಷಿಗಳಂತಾರೆ, ರಾಜನ್, ನನ್ನ ಬೆಲೆ 1,000 ರೂಪಾಯಿ. ಗಾಬರಿಯಾದ ನಹುಷ. ಬಹಳ ಸುಲಭವಾಗಿ ಸಮಸ್ಯೆ ಬಗೆಹರಿಯಿತು ಅಂತ ಅಂದ್ಕೊಂಡಿದ್ದೆ. ಏನು ಚಮನ ಋಷಿಗಳಿಗಿರತಕ್ಕಂತಹ ಸ್ವಾಭಿಮಾನ ನೋಡಿ. ಇದನ್ನು ದುರಭಿಮಾನ ಅಂತ ಭಾವಿಸಬೇಡಿ, ಇದನ್ನು ದುರಹಂಕಾರ ಅಂತ ತಿಳಿಯಬೇಡಿ. ಅವರಿಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನ ವ್ಯಕ್ತಿಗತವಾದ ಸ್ವಾಭಿಮಾನ ಅಲ್ಲ. ಈ ಸ್ವಾಭಿಮಾನ ಇದು ತಪಸ್ಸಿನ ಬಗ್ಗೆ ಇರುವಂತಹ ಗೌರವ. ಈ ಸ್ವಾಭಿಮಾನ ವೇದಗಳ ಶಾಸ್ತ್ರಗಳ ಬಗ್ಗೆ ಇರತಕ್ಕಂತಹ ಅಭಿಮಾನ. ತಾವು ಓದಿದ ವೇದ, ತಾವು ಓದಿದಂತಹ ಶಾಸ್ತ್ರಗಳು, ತಾವು ಅನುಷ್ಠಾನ ಮಾಡಿದ ತಪಸ್ಸು, ತಾವು ಜಪ ಮಾಡಿದಂತಹ ಮಂತ್ರಗಳು, ತಮಗೆ ಉಪದೇಶ ಮಾಡಿದಂತಹ ಗುರುಗಳು, ತಮಗೆ ಜನ್ಮವನ್ನು ಕೊಟ್ಟಂತಹ ಋಷಿಗಳು, ಮುನಿಗಳು, ಆ ಪರಂಪರೆ, ಅದರ ಬಗ್ಗೆ ಇರುವಂತಹ ಅಭಿಮಾನ ಇವರಿಗೆ. ಇಂಥ ಭೃಗು ವಂಶದಲ್ಲಿ ಹುಟ್ಟಿದ ಭೃಗುಪುತ್ರನಾದ ನಾನು ವೇದಶಾಸ್ತ್ರಗಳ ಅಭ್ಯಾಸವನ್ನು ಮಾಡಿ ಜಪತಪೋನುಷ್ಠಾನಾದಿಗಳನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಒಂದು ದೇಶದ ದೊರೆಯಾಗಿ, ಈ ಭಾರತದ ದೊರೆಯಾಗಿ ನೀನು 1,000 ರೂಪಾಯಿ ಅಂತ ಲೆಕ್ಕ ಮಾಡ್ತಾ ಇದ್ದೀಯಾ? ಇದು ನಮ್ಮ ಆರ್ಷ ಸಂಪ್ರದಾಯಕ್ಕೆ ಧಿಕ್ಕಾರ. ನೀನು ಮಾಡ್ತಾ ಇರೋದು ತಪಸ್ಸಿಗೆ ಅವಮಾನ, ನೀನು ಮಾಡ್ತಾ ಇರೋದು ಶಾಸ್ತ್ರಗಳಿಗೆ ತಿರಸ್ಕಾರ, ನೀನು ಮಾಡ್ತಾ ಇರೋದು. ನಾನಿದನ್ನು ಒಪ್ಪೋದಿಲ್ಲ. ಇದ್ದಕ್ಕಿದ್ದಂತೆ ದೊಡ್ಡ ಸಮಸ್ಯೆ ಅಂತನಿಸಿದೆ. ಬಹಳ ಸುಲಭವಾಗಿ ಸಮಸ್ಯೆ ಬಗೆಹರಿಯಿತು ಅಂತಂದುಕೊಂಡ ನಹುಷನಿಗೆ ಇದು ಸಮಸ್ಯೆ ಯಾಕೋ ಬೆಳೀತಾ ಇದೆ ಅಂತನ್ನುವ ಭಯ ಆಯಿತು. ಆದರೂ ಧೈರ್ಯ ಇದೆ. 1,000 ರೂಪಾಯಿಗೆ ಇವರು ಬೇಡ ಅಂತಾರೆ ಅಂದರೆ ಸ್ವಲ್ಪ ಹೆಚ್ಚು ಮಾಡಿದರೆ ಆಯಿತು ಅಂತ ಅಂದ್ಕೊಂಡ. 10,000 ರೂಪಾಯಿಯಿಂದ 10,000 ಬಂಗಾರದ ನಾಣ್ಯಗಳನ್ನು ಕೊಡುವುದಕ್ಕೆ ಸಿದ್ಧನಾದ. ಮೀನುಗಾರರಿಗೆ ಸಂತೋಷವೇ ಸಂತೋಷ, ಖುಷಿಯವರಿಗೆ. ಆದರೆ ಇದು ಬರೀ ಆಕಾಶದಲ್ಲಿ ನಡೀತಾ ಇದೆ ಲೆಕ್ಕ. 1,000 ಅಂದರು, 1,000 ಬಂತು ಅಂತ ಅಂದ್ಕೊಂಡ್ರು ಅವರು. ಅದು ಬೇಡ ಅಂದರು, 10,000ಕ್ಕೆ ಏರಿತು. ಆಗಲೂ ಒಪ್ಪಲಿಲ್ಲ. 10,000ನ ಸಾಧ್ಯ ಇಲ್ಲ ಅಂದರು. 1,00,000 ಇಲ್ಲ, ಕೋಟಿ ಇಲ್ಲ, ಅರ್ಧ ರಾಜ್ಯ ಕೊಡ್ತೇನೆ, ಇಲ್ಲ ಸಂಪೂರ್ಣ ರಾಜ್ಯ ಕೊಡ್ತೇನೆ ಎಂದ. ಕಥೆ ಕೇಳ್ತಾ ಇದ್ದೀರಿ, ಇದು ಸುಳ್ಳು ಕಥೆಯಲ್ಲ. ಇದು ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ವೇದವ್ಯಾಸ ದೇವರು ಹೇಳಿದ ಕಥೆ. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸುವಂತಹ ಕಥೆ ಇದು. ಸತ್ಯವಾಗಿ ನಡೆದ ಕಥೆ. ತಿಳಿದುಕೊಳ್ಳಿ. ಒಬ್ಬ ರಾಜ ನಹುಷ ಒಬ್ಬ ತಪಸ್ವಿಯ ಮನಸ್ಸನ್ನು ಸಂತೋಷಪಡಿಸುವುದಕ್ಕೆ, ತಪಸ್ಸಿಗೆ ಜ್ಞಾನಕ್ಕೆ ಬೆಲೆ ಕೊಡೋದಕ್ಕೋಸ್ಕರ ಅವರ ಶಾಪದಿಂದ ದೇಶ ನಾನಾ ವಿಧವಾದ ಆಪತ್ತುಗಳಿಗೆ, ರೋಗಗಳಿಗೆ, ಸಂತಾಪಗಳಿಗೆ ಗುರಿಯಾಗಬಾರದು ಅಂತನ್ನುವುದಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಇಡೀ ರಾಜ್ಯವನ್ನು ಅವರು ಆಳಲಿ, ಮೀನುಗಾರರು ಇವತ್ತು ರಾಜರಾಗಲಿ, ನಾನು ಸಿಂಹಾಸನದಿಂದ ಕೆಳಗಿಳಿತೇನೆ, ಆದರೆ ಪ್ರಜೆಗಳು ಸುಖವಾಗಿರಲಿ. ಈ ಮುನಿಯ ಶಾಪದಿಂದ ಪ್ರಜೆಗಳು ದುಃಖವನ್ನು ಅನುಭವಿಸುವುದು ಬೇಡ ಅಂತನ್ನುವಂತಹ ಕಾಳಜಿ ಇದರೊಳಗೆ ಬಹಳಷ್ಟು ಕಾಣ್ತಾ ಇದೆ. ಪ್ರಜೆಗಳ ಬಗ್ಗೆ ಇರುವಂತಹ ಕಳಕಳಿ,
ತಪಸ್ಸಿನ ಬಗ್ಗೆ ಇರುವಂತಹ ಗೌರವ ಹಾಗೂ ಅದರಿಂದ ಭಯ. ಯಾರು ರಾಜರಾದರೂ ತಪ್ಪಿಲ್ಲ, ಆದರೆ ಪ್ರಜೆಗಳಿಗೆ ಕ್ಷೇಮವಾಗಲಿ ಅಂತನ್ನುವಂತಹ ಒಂದು ಔದಾರ್ಯ, ದೊಡ್ಡ ತ್ಯಾಗ, ರಾಜ್ಯವನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ನಹುಷ. ಇದು ನಮ್ಮ ಭಾರತೀಯರಾದ ಪ್ರಾಚೀನ ರಾಜರಲ್ಲಿರತಕ್ಕಂತಹ ಭಾರತೀಯ ಸಂಸ್ಕೃತಿಯ ಬಗ್ಗೆ, ಆರ್ಷ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ತಪಸ್ಸಿನ ಬಗ್ಗೆ ಇರುವಂತಹ ನಿಷ್ಠೆ, ದೀಕ್ಷೆ. ಅದರಲ್ಲಿಯ ಒಂದು ತುಣುಕು ನಮ್ಮಲ್ಲಿ ಬಂದರೆ ಸಾಕು, ಇವತ್ತು ಉದ್ಧಾರವಾಗಿ ಹೋಗುತ್ತೆ. ಸರಿ, ನಹುಷ ರಾಜ ಇಷ್ಟು ಹೇಳಿದ. ಇನ್ನು ಮುಂದೆ ಏನು ಹೇಳ್ತಾನೆ ಪಾಪ? ಇರೋದೇ ಅವನ ಕೈಯಲ್ಲಿ ಒಂದು ರಾಜ್ಯ. ಅದಕ್ಕೂ ಒಪ್ಪಲಿಲ್ಲ ಚವನ ಋಷಿಗಳು. 1000ದಿಂದ ಸಮಗ್ರ ರಾಜ್ಯಕ್ಕೆ ಹೋದರೂ ಒಪ್ಪಲಿಲ್ಲ. ಅರ್ಥ ಮಾಡಿಕೊಳ್ಳಿ, ಋಷಿಕುಲ ಅಲ್ಲ, ಎಲ್ಲ ಋಷಿಗಳ ಒಕ್ಕೂಟ ಅಲ್ಲ, ಅಖಿಲ ಭಾರತೀಯ ಸಕಲ ಋಷಿ ಮಹಾಸಂಘ ಅಲ್ಲ, ಒಬ್ಬ ಚವನ ಋಷಿ. ಒಬ್ಬ ಚವನ ಋಷಿಯ ಬೆಲೆ ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಹುಷರಾಜನಿಗೆ. ಇಡೀ ರಾಜ್ಯವನ್ನು ತೆತ್ತರೂ ಕೂಡ. ಹಾಗಾದರೆ ಒಬ್ಬ ತಪಸ್ವಿ, ಒಬ್ಬ ಜ್ಞಾನಿ, ಒಬ್ಬ ನಿಷ್ಠಾವಂತನಾದಂತಹ ಸಾಧಕ ಒಂದು ಕಡೆಗೆ, ತಕ್ಕಡೆಯಲ್ಲಿ ಇಡೀ ದೇಶ ಒಂದು ಕಡೆಗೆ. ಇಡೀ ದೇಶದ ಹಿತವನ್ನು ಅವನು ಚಿಂತನೆ ಮಾಡಬಹುದು, ಇಡೀ ದೇಶಕ್ಕಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬಹುದು, ಇಡೀ ದೇಶವನ್ನು ತನ್ನ ತಪಸ್ಸಿನಿಂದ ರಕ್ಷಣೆ ಮಾಡಬಹುದು. ತಪ್ಪು ಮಾಡಿದರೆ ತನ್ನ ತಪಸ್ಸಿನಿಂದ ಶಾಪವನ್ನು ಕೊಟ್ಟು ಇಡೀ ದೇಶವನ್ನು ಕಷ್ಟಕ್ಕೂ ಗುರಿ ಮಾಡಬಹುದು. ಅಂತಹ ಶಾಪಕ್ಕೂ ಅನುಗ್ರಹಕ್ಕೂ ಸಮರ್ಥರಾದಂತಹ ವ್ಯಕ್ತಿಗಳು ಒಬ್ಬೊಬ್ಬ ಋಷಿಗಳು. ಅಂಥವರು ನಮ್ಮ ಭಾರತದಲ್ಲಿ ಆಗಿ ಹೋಗಿದ್ದಾರೆ. ಅದಕ್ಕಾಗಿ ನಹುಷ ಅಷ್ಟು ಭಯಪಡ್ತಾ ಇದ್ದಾನೆ. ಸುಮ್ಮನೆ ನಿಂತ, ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ. ಪುರೋಹಿತರು, ಮಂತ್ರಿಗಳು ಎಲ್ಲರೂ ಅವಾಕ್ ಆಗಿದ್ದಾರೆ. ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಅದು ಕಾಡು, ನದಿ ತೀರ. ಒಬ್ಬ ಋಷಿ ಅದೇ ಮಾರ್ಗವಾಗಿ ಹೊರಟಿದ್ದಾನೆ, ಗವಿಜಾತ ಅಂತ ಋಷಿ. ಏನೋ ರಾಜ ಮಹಾರಾಜರು ಚಿಂತಾಕ್ರಾಂತರಾಗಿದ್ದಾರೆ, ಮಂತ್ರಿಗಳೆಲ್ಲ ಚಿಂತಾಕ್ರಾಂತರಾಗಿದ್ದಾರೆ, ಚವನ ಋಷಿಗಳಲ್ಲಿದ್ದಾರೆ. ಇವರೆಲ್ಲ ಗಾಬರಿಯಾಗಿ ನಿಂತಿದ್ದಾರೆ. ಮೀನುಗಾರರು ಇದೆಲ್ಲ ದೃಶ್ಯ ನೋಡಿದ. ಏನೋ ಸಮಸ್ಯೆ ಕಾಣ್ತಾ ಇದೆ ಅಂತ ಬಂದ ಹತ್ರ. ಪರೋಪಕಾರ ಪುಣ್ಯಾಯ, ಏನಾದರೂ ನನ್ನಿಂದ ಸೇವೆಯಾಗೋದಾದರೆ, ಇವರಿಗೆ ಒಳ್ಳೆಯದಾಗೋದಾದರೆ ಆಗಲಿ ಅಂತ ತಾನಾಗೆ ಬಂದಿದ್ದಾನೆ. ಏನು ಸಮಸ್ಯೆ ಅಂತ ಕೇಳಿದ. ಸಮಸ್ಯೆ ಗೊತ್ತಾಯಿತು, ನಾನು ಇದಕ್ಕೆ ಪರಿಹಾರ ಹೇಳ್ತೇನೆ ಎಂದ. ಪರಿಹಾರ ಹೇಳು ಮಹಾರಾಯ, ಅದೇ ಬೇಕಾಗಿದೆ ಅಂತ ನಹುಷ ರಾಜ ಕೇಳ್ತಾನೆ. ಏನು ಆಶ್ಚರ್ಯ ನೋಡಿ. ಹೇಳ್ತಾನೆ ಗವಿಜಾತ ಋಷಿ, ಇಷ್ಟ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ? ರಾಜ್ಯ ಯಾಕೆ ಕೊಡೋದಕ್ಕೆ ಹೋಗ್ತಾ ಇದ್ದೀರಿ? ಅರ್ಧ ರಾಜ್ಯ ಯಾಕೆ? ಕೋಟಿ ಯಾಕೆ? ಲಕ್ಷ ಯಾಕೆ? 10,000 ಯಾಕೆ? 1000 ಯಾಕೆ? ಅವನು ಮೇಲಿನಿಂದ ಕೆಳಗಿಳಿದ. ಮತ್ತೇನು ಕೊಡಬೇಕು ಅಂತೀರ? ಒಂದು ಆಕಳ ಕೊಡಿ ಸಾಕು ಅಂದ. ಒಂದೇ ಒಂದು ಆಕಳ ಕೊಡಿ ಈ ಚವನ ಋಷಿಗಳ ಪ್ರತಿನಿಧಿಯಾಗಿ. ಅದಕ್ಕೆ ಸಮಾನವಾದ ಬೆಲೆ ಅಂದರೆ ಒಂದು ಗೋ. 33 ಕೋಟಿ ದೇವತೆಗಳ ಸನ್ನಿಧಾನ ಅದರಲ್ಲಿರುತ್ತದೆ. ಸಕಲ ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕೆ ಅದು ಸಾಧನ. ತನ್ನ ಹಾಲು, ತನ್ನ ಮೊಸರು, ತನ್ನ ತುಪ್ಪದಿಂದ, ಗೋಮಯ ಗೋಮೂತ್ರಗಳಿಂದಲೂ ಕೂಡ ರೋಗಗಳನ್ನು ಪರಿಹಾರ ಮಾಡುವ, ಆರೋಗ್ಯವನ್ನು ನೀಡುವ, ವಾತಾವರಣವನ್ನು ಶುದ್ಧ ಮಾಡುವ, ಶುದ್ಧವಾದ ಪ್ರಜ್ಞೆಯನ್ನು ನೀಡುವ, ತಪಶಕ್ತಿಯನ್ನು ನೀಡುವಂತಹ, ಜಪ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಉತ್ತಮವಾದ ಪ್ರೇರಣೆಯನ್ನು ಕೊಡುವಂತಹ, ಏಕಾಗ್ರ ಮನಸ್ಸನ್ನು ನೀಡುವಂತಹ, ಎಲ್ಲ ವಿಧವಾದ ಭೂತ ಪ್ರೇತಾದಿ ಬಾಧೆಗಳನ್ನೂ ಪರಿಹಾರ ಮಾಡುವಂತಹ ಶಕ್ತಿ ಗೋವಿನಲ್ಲಿದೆ. ಮಂತ್ರಗಳನ್ನು ಪಠನ ಮಾಡುವುದಕ್ಕೆ ಇಂತಹ ಋಷಿಗಳನ್ನು ಸೃಷ್ಟಿ ಮಾಡಿದರೆ, ಹವಿಸ್ಸನ್ನು ತಯಾರು ಮಾಡುವುದಕ್ಕೆ ಗೋವುಗಳನ್ನು ಸೃಷ್ಟಿ ಮಾಡಿದ. ಇವುಗಳು ಹವಿಸ್ಸನ್ನು ತಯಾರು ಮಾಡ್ತದೆ. ಇವರು ಮಂತ್ರಗಳನ್ನು ಹೇಳ್ತಾರೆ, ಇಬ್ಬರೂ ಸೇರಿ ಯಜ್ಞವನ್ನು ಮಾಡ್ತಾರೆ. ಯಜ್ಞಕ್ಕೋಸ್ಕರ ಈ 2 ವಸ್ತುಗಳನ್ನು ಜಗತ್ತಿನಲ್ಲಿ ದೇವರು ಒಟ್ಟಿಗೆ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಈ ಬ್ರಾಹ್ಮಣನ ಋಷಿಯ ಬೆಲೆ ಗೋ. ಹೇಳಿದಾಗ ನಹುಷನಿಗೆ ಬಹಳ ಸಂತೋಷವಾಗಿದೆ. ಆದರೆ
ಚವನ ಋಷಿಗಳ ಮುಖ ನೋಡಿದ್ದಾನೆ. ಅವರು ಒಪ್ಪಬೇಕಲ್ಲ, ಚವನ ಋಷಿಗಳು ಕುಡಿತಾ ಇದ್ದಾರೆ. ಸರಿಯಾಗಿ ಹೇಳಿದೆ ಗವಿಜಾತ, ನನ್ನ ಮನಸ್ಸನ್ನು ನೀನು ಅರ್ಥ ಮಾಡಿಕೊಂಡು. ಇಷ್ಟು ಜನ ಇದ್ದಾರೆ ಇಲ್ಲಿ, ಒಬ್ರಿಗೂ ಅರ್ಥ ಆಗಲಿಲ್ಲ. ನಿಜವಾದ ಬೆಲೆ ಆಕಳು, ಸರಿಯಾದ ಬೆಲೆ. ನಾನು ಇದಕ್ಕೆ ತಲೆ ತಗ್ಗಿಸ್ತೇನೆ. ನೀನು ಕೊಟ್ಟ 1000, 10,000, ಲಕ್ಷ, ಕೋಟಿ ಯಾವುದೂ ಬೇಕಾಗಿಲ್ಲ. ಒಂದು ಆಕಳು ಸಾಕು, ಅದು ನನಗೆ ಸರಿದೂಗುವಂಥದ್ದು, ನನ್ನ ಜೊತೆಗೆ ತಕ್ಕಡಿಯಲ್ಲಿ ಕೂಡಬಹುದಾದದ್ದು ಆಕಳು. ರಾಜನಿಗೆ ಬಹಳ ಸಂತೋಷ ಆಯಿತು. ಇಡೀ ಜಗತ್ತಿಗೆ ಗೋವಿನ ಮಹತ್ವ ಗೊತ್ತಾಗಿದೆ, ಒಬ್ಬ ತಪಸ್ವಿಯ ಮಹತ್ವವೂ ಗೊತ್ತಾಗಿದೆ. ಆಗ ಶ್ರೇಷ್ಠವಾದಂತಹ ಉತ್ತಮವಾದ ಗೋವನ್ನು, ಸವತ್ಸಾಂಧೇನು, ಉತ್ತಮವಾದಂತಹ ಶ್ರೇಷ್ಠವಾದ ಆಕಳನ್ನು ದಾನ ಮಾಡಿದ್ದಾನೆ ಆ ಮೀನುಗಾರರಿಗೆ. ಇವರ ಸಮಾನವಾದ ಬೆಲೆಯನ್ನು ಅವರಿಗೆ ಕೊಡಬೇಕಾಗಿತ್ತು. ಆಗ ಅವರಂದರು, ನಾವು ತಗೊಂಡು ಏನು ಮಾಡಬೇಕು? ನಮ್ಮ ಮೇಲಿನ ಪ್ರೀತಿಯಿಂದ, ದಯೆಯಿಂದ ತಾವು ದೊಡ್ಡ ಮನಸ್ಸು ಮಾಡಿ ರಾಜನಿಗೆ ಹೇಳಿ ನಮಗೇನೋ ಆಕಳು ಕೊಡಿಸಿದರೆ ನಿಜ. ಆದರೆ ನಿಮ್ಮಂತಹ ಋಷಿಗಳು ನಮ್ಮ ಬಲಿಗೆ ಸಿಕ್ಕದ್ದು ಒಂದು ದೊಡ್ಡ ತಪ್ಪು ನಮ್ಮಿಂದ ನಡೆದಿದೆ. ಅದಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ನಾವಿನ್ನೇನು ಕೊಟ್ಟರೆ ನೀವು ತಗೊಳ್ಳಿಕ್ಕೆ ಸಾಧ್ಯ? ರಾಜರೇ ನಿಮಗೇನು ಕೊಟ್ಟರು, ಅರ್ಥಾತ್ ನಿಮಗೇನು ಬೆಲೆ ಕಟ್ಟಿದ್ರು ಅದು ಸರಿಯಲ್ಲ ಅಂದವರು. ನಾವೇನು ಕೊಟ್ಟರು ಅದು ನನಗೆ ಬೇಡ ಅನ್ನೋರು ನೀವು. ಹಾಗಾದರೆ ನಿಮಗೆ ಬೇಕಾದದ್ದು ಯಜ್ಞಯಾಗಾದಿಗಳಿಗೆ, ಹವಿಸ್ಸಿಗೆ ಆಕಳು. ಒಂದೇ ಒಂದು ಪ್ರಾರ್ಥನೆ, ದಯವಿಟ್ಟು ಇಲ್ಲ ಅನ್ನಬೇಡಿ. ನಮಗಾಗಿ ಇಂಥ ರಾಜರಿಂದ ನೀವು ಕೊಡಿಸಿದ ಆಕಳು ನಮಗೆ ಬಂದಾಯಿತು, ಈಗ ನಮ್ಮದಾಯಿತು. ಇನ್ನು ಮೇಲೆ ನಾವು ಅದನ್ನು ನಿಮಗೆ ಕೊಡ್ತೇವೆ, ಸ್ವೀಕಾರ ಮಾಡಿ. ನಮ್ಮ ಕುಲ ಉದ್ಧಾರವಾಗಿ ಹೋಗುತ್ತೆ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಅವರು ಕೇಳ್ತಾರೆ. ಅವರಂತಾರೆ, ದರ್ಶನಂ ಕಥನಂಚೈವ ಸಹಾಸ್ಮಾಭಿಕೃತಂ ಮುನಿ. ನಿಮ್ಮ ದರ್ಶನದ ಭಾಗ್ಯ ನಮಗೆ ಸಿಕ್ತು. ನಿಮ್ಮ ಜೊತೆಗೆ ಸ್ವಲ್ಪ ಹೊತ್ತು ನಾವು ಕೂತಿದ್ದೇವೆ, ನಿಂತಿದ್ದೇವೆ, ಇದರಿಂದ ನಾವು ಧನ್ಯರಾಗಿದ್ದೇವೆ. 4 ಹೆಜ್ಜೆ ನಡೆದಿದ್ದೇವೆ, ಸಪ್ತಪದಿ 7 ಹೆಜ್ಜೆಯನ್ನು ನಡೆದಿದ್ದೇವೆ ನಿಮ್ಮ ಜೊತೆಗೆ. ಸತಾಂ ಸಾಪ್ತಪದಂ ಮೈತ್ರಂ ಪ್ರಸಾದಂ ನಃ ಕುರು ಪ್ರಭು. ಅನುಗ್ರಹಾರ್ಥಮಸ್ಮಾಕಂ ಇಯಂ ಗೌಃ ಪ್ರತಿಗೃಹ್ಯತಾಂ. ಇದನ್ನು ತಾವೇ ಸ್ವೀಕಾರ ಮಾಡಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದರು. ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರಲ್ಲ ಅಂತ ಆ ಗೋವನ್ನು ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡಿ ಅವರಂತಾರೆ, ಇಷ್ಟು ದಿನ ನನ್ನ ಜೊತೆಗೆ ನನ್ನ ಮೈ ಮೇಲೆ ಆಟ ಆಡಿಕೊಂಡು ಓಡಾಡಿಕೊಂಡಿದ್ದ ಮೀನುಗಳೆಲ್ಲ ಸತ್ವಲ್ಲ. ಆ ಮೀನುಗಳನ್ನು ಪಡೆಯಬೇಕು ಅಂತ ಬಲಿಗೆ ನಾನು ಸಿಕ್ಕು ಬಿದ್ದಾಗ ಇವರ ಇವತ್ತಿನ ಹೊಟ್ಟೆಗಾಗಿ ಮಾಡುವ ಪ್ರಯತ್ನ ವಿಫಲವಾಯಿತು. ಅವರ ಹೊಟ್ಟೆಯ ಮೇಲೆ ನಾನು ಕಾಲು ಕೊಟ್ಟಾಗಾಯ್ತಲ್ಲ. ಮೀನುಗಳಿಗೂ ಮೀನುಗಾರರಿಗೂ ನನ್ನಿಂದ ಯಾವುದೇ ತೊಂದರೆ ಆಗುವುದು ಬೇಡ. ಅದಕ್ಕಂದರು, ನೀವು ಉತ್ತಮ ಲೋಕವನ್ನು ಹೊಂದಿ. ಇಂಥ ಚವನ ಋಷಿಗಳು, ಮಹಾತಪಸ್ವಿಗಳು ಪರಮಾನುಗ್ರಹ ಮಾಡಿ ಬಾಯಿಯಿಂದ ಅಂದದ್ದೇ ತಡ ಆ ಮೀನುಗಳು, ಮೀನುಗಾರರು ವಿಮಾನವನ್ನು ಹತ್ತಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಗೋದಾನ ಮಾಡಿದರೆ ದೊಡ್ಡವರಿಗೆ ವಿನೀತರಾಗಿ ನಡೆದುಕೊಂಡ್ರೆ ಏನು ಫಲ ಅಂತನ್ನೋದು ಜನ್ಮಾಂತರದಲ್ಲಿ ಅನುಭವಿಸಲಿಕ್ಕೆ ನಮಗೆ ಸಿಗತ್ತೆ. ಆದರೆ ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ. ಮಹಾಪುಣ್ಯವನ್ನು ಮಾಡಿದ್ದಾರೆ, ದೊಡ್ಡ ಅನುಗ್ರಹವನ್ನು ಪಡೆದಿದ್ದಾರೆ, ಗುರುಗಳ ಅನುಗ್ರಹ. ಆರೋಹಮಾಣಾಂಸ್ತ್ರಿದುವಂ ಮತ್ಸ್ಯಾಂಶ್ಚ ಭರತರ್ಷಭ. ಎಲ್ಲರೂ ನೋಡ್ತಾ ಇದ್ದಾರೆ, ಪುರೋಹಿತರು, ಮಂತ್ರಿಗಳು, ರಾಜ ನೋಡ್ತಾ ಇರುವಾಗ ಆ ಮೀನುಗಳು ಹಾಗೂ ಮೀನುಗಾರರು ಎಲ್ಲರೂ ಕೂಡ ಸ್ವರ್ಗವನ್ನು ಹೊಂದುತ್ತಾ ಇದ್ದಾರೆ ಚವನ ಋಷಿಗಳ ವಚನದಿಂದ. ದೊಡ್ಡ ದೊಡ್ಡ ತಪಸ್ವಿಗಳು, ಜ್ಞಾನಿಗಳು ಇಚ್ಛೆ ಮಾಡಿದರೆ ಸಾಕು, ದೇವರು ಹೇಗೆ ಅದನ್ನು ಪೂರ್ಣ ಮಾಡ್ತಾನೆ. ಅಷ್ಟು ದೇವರಿಗೆ ಅವರ ಮೇಲೆ ಪ್ರೀತಿ ಇರ್ತದೆ. ವ್ಯವಹಾರದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರ ದಾಕ್ಷಿಣ್ಯ ಇರ್ತದೆ. ಎಲ್ಲ ಬಿಟ್ಟು ತಪಸ್ಸು ಮಾಡಿರ್ತಾರೆ. ಅನ್ನ ಬಿಟ್ಟು, ನೀರು ಬಿಟ್ಟು, ಹೆಂಡತಿ, ಮಕ್ಕಳು, ಸಂಪತ್ತು ಎಲ್ಲದರ ಮೇಲಿನ ಮಾಯಾ, ಮೋಹ, ಮಮತೆ ಬಿಟ್ಟು
ದೇವರೇ ಗತಿ, ದೇವರೇ ಶರಣು ಅಂತ ತಿಳಿದು ದೇವರನ್ನು ನಂಬಿ ಬಂದಿರ್ತಾರೆ. ಅಂಥವರ ಇಚ್ಛೆಯನ್ನು ಪೂರ್ಣ ಮಾಡದೆ ಹೇಗಿರ್ತಾನೆ ದೇವರು? ಏ ದಾರಾಗಾರ ಪುತ್ರಾದೀನ್ ಪ್ರಾಣಾನ್ ವಿತ್ತಮಿದಂ ಪರಂ ತ್ಯಕ್ತ್ವಾ ಮಾಂ ಶರಣಂ ಯಾತಾಹ ಕಥಂ ತಾಂಸ್ತ್ಯಕ್ತು ಮುತ್ಸಹೆ ಅಂತಾನೆ ಭಗವಂತ. ಎಲ್ಲ ಬಿಟ್ಟು ನನ್ನನ್ನೇ ನಂಬಿ ಬಂದವರನ್ನು ನಾನು ಹೇಗೆ ಬಿಡಲಿ ಅಂತ. ಅವರ ಮಾತನ್ನು ನಾನು ಸತ್ಯ ಮಾಡಲೇಬೇಕು. ಭಗವಂತ ಸತ್ಯ ಮಾಡಿದ್ದಾನೆ. ಈ ತರಹದ ಮಹಾ ಸಾಮರ್ಥ್ಯ, ಮಹಾ ತಪಸ್ಸು ಆ ಚ್ಯವನ ಋಷಿಗಳಲ್ಲಿ. ಇಂಥ ಚ್ಯವನ ಋಷಿಗಳು ಒಂದು ಬಾರಿ ಇದೇ ಚಂದ್ರವಂಶದಲ್ಲಿ ಬಂದ ಕುಶಿಕ ರಾಜ ಕುಶಿಕ ರಾಜನ ಮನೆಗೆ ಬರ್ತಾರೆ. ಕುಶಿಕ ರಾಜನ ಮನೆಗೆ ಬಂದು ನನಗೆಲ್ಲ ಆದರ ಆತಿಥ್ಯ ಚೆನ್ನಾಗಿ ಮಾಡಬೇಕು ಅಂತಾರೆ. ನೋಡಿ, ಬಹಳ ವಿಚಿತ್ರವಾಗಿದೆ. ಚ್ಯವನ ಋಷಿಗಳ ದಯೆಯನ್ನು ನೋಡಿದ್ದೀರಿ. ಚ್ಯವನ ಋಷಿಗಳ ಒಂದು ಉಗ್ರವಾದ ರೂಪವನ್ನು ಇಲ್ಲಿ ನೋಡಬಹುದು. ಚ್ಯವನ ಋಷಿಗಳು ಬಂದಾಕ್ಷಣಕ್ಕೆ ಕುಶಿಕ ರಾಜ ಹೆಂಡತಿ ದಂಪತಿಗಳಿಬ್ಬರೂ ಸಾಷ್ಟಾಂಗ ನಮಸ್ಕಾರ ಹಾಕಿ ಮೊದಲು ಕೇಳಿದ್ದೇ ಇದು, ತಮಗೆ ಏನಾಗಬೇಕು ಹೇಳಿ, ತಮ್ಮಂಥವರು ಬರೋದು ಅಪರೂಪ, ರಾಜ್ಯಕ್ಕೆ ಬಂದಿದ್ದೀರಿ, ತಮ್ಮಿಂದ ನಾವೇನೂ ಬಯಸೋದಿಲ್ಲ, ತಮ್ಮ ಅನುಗ್ರಹ ಒಂದು ಸಾಕು, ನಮ್ಮಿಂದ ಏನು ಸೇವೆ ಆಗಬೇಕು ಹೇಳಿ. ಆಗ ಹೇಳಿದರು, ಎಲ್ಲ ಭೋಜನಕ್ಕೆ ಸಿದ್ಧ ಆಗಬೇಕು ಅಂತ. ಎಲ್ಲ ಅವರಿಗೆ ಉಚಿತವಾದಂತಹ ಯೋಗ್ಯವಾದ ಎಲ್ಲ ರೀತಿಯ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿದ್ದಾನೆ. ಯಥೇಚ್ಛವಾಗಿ ಭೋಜನವನ್ನು ಮಾಡಿದ್ದಾರೆ. ನಾನು ಸ್ವಲ್ಪ ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡೆಯಬೇಕು, ಅದಕ್ಕೇನು ಧಾರಾಳ ವಿಶ್ರಾಂತಿ ಪಡೆಯಬಹುದು ಅಂತ ಶ್ರೇಷ್ಠವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಒಳ್ಳೆ ಅರಮನೆಯೇ ಇತ್ತು. ಹಂಸತೂಲಿಕಾ ತಲ್ಪ, ಶುದ್ಧವಾದ ಪವಿತ್ರವಾದಂತಹ ಹೊಸ ಹಾಸಿಗೆ ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಸುಮ್ಮನೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಾನೆಲ್ಲ ಮಲ್ಕೊಳ್ಳೋದಿಲ್ಲ, ನೀವು ಸೇವೆ ಮಾಡಬೇಕು, ಕಾಲು ಹೊತ್ತಬೇಕು. ಅಯ್ಯೋ, ಇದು ಇನ್ನೂ ದೊಡ್ಡ ಭಾಗ್ಯ ಅಂದರೆ ಅವರು ಮನೆಗೆ ಬರೋದೇ ಭಾಗ್ಯ ಅಂದ್ಕೊಂಡಿದ್ವಿ. ಆತಿಥ್ಯ ಸ್ವೀಕಾರ ಮಾಡಿದಿರಿ, ಆಹಾರವನ್ನು ಸ್ವೀಕಾರ ಮಾಡಿದಿರಿ, ಇಲ್ಲಿ ಒಂದು ದಿವಸ ತಂಗ್ತೀವಿ ಅಂತೀರಿ, ಇನ್ನೂ ದೊಡ್ಡ ಭಾಗ್ಯ ಅಂದ್ಕೊಂಡಿದ್ವಿ. ಪಾದ ಸೇವೆಯನ್ನು ಮಾಡಬೇಕೋ ಬೇಡವೋ, ನಮ್ಮಂಥವರು ತಾವು ಮಹಾ ತಪಸ್ವಿಗಳು, ನಾವು ಮುಟ್ಟಬೇಕೋ ಬೇಡವೋ ಅಂತ ಅಂದ್ಕೊಂಡಿದ್ವಿ. ಪಾದ ಸೇವೆ ಮಾಡೋದಕ್ಕೆ ಅವಕಾಶ ಕೊಡ್ತೀರಿ ಅಂದರೆ ಮಾಡ್ತೀವಿ ಅಂತ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಬ್ಬರೂ ಕೂಡ. ಹೇಳಿದ್ರು ಮಧ್ಯದಲ್ಲಿ ನೀವು ಎಬ್ಬಿಸಬಾರದು, ನಾನು ಎದ್ದಾಗ ನಾನು ಹೇಳ್ತೇನೆ ಅಷ್ಟೇ, ನೀವು ನನ್ನನ್ನು ಎಬ್ಬಿಸ್ಲಿಕ್ಕೆ ಹೋಗಬಾರ್ದು. ತಾವು ಯಾವಾಗ ಹೇಳ್ತಿರೋ ಹೇಳ್ಬೋದು, ನಾನು ಹೇಳೋವರೆಗೆ ನೀವು ಕಾಲು ಹೊತ್ತಾ ಇರ್ಬೇಕು. ಮಲ್ಕೊಂಡಿದ್ದಾರೆ. 4:15 ಹೇಳ್ಬೋದು ಅಂದ್ಕೊಂಡಿದ್ರು. ಬ್ರಾಹ್ಮ ಮುಹೂರ್ತದಲ್ಲಿ 4:15 ಆಯಿತು, 5:15 ಆಯಿತು, 6:15 ಆಯಿತು, ಮಧ್ಯಾಹ್ನ ಆಯಿತು, ಸೂರ್ಯಾಸ್ತ ಆಯಿತು, ಒಂದು ದಿವಸ ಆಯಿತು, 21 ದಿನಗಳಾಯಿತು. ಮಲಗಿದವರು ಆಚೆ ಈಚೆ ಸರದಿಲ್ಲ. 3 ವಾರಗಳಾಯಿತು. ಲಾಕ್ಡೌನ್ 21 ದಿನ. 21 ದಿನ ಆಚೆ ಈಚೆ ಸರದಿಲ್ಲ ಮಹಾರಾಯರು. ಋಷಿಗಳು ಕುಚೇಷ್ಟೆ ಮಾಡಬೇಡಿ, ಯಾರು ಸಂಧ್ಯಾವಂದನೆ ಹೇಗೆ ಮಾಡಿದರು ಹಾಗೆ ಹೀಗೆ ಅಂತ. ಅವರು ಮಹಾಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಮಾನಸಿಕವಾಗಿ ತಮ್ಮ ಎಲ್ಲ ಸಾಧನೆಗಳನ್ನು ತಾವು ಮಾಡಿಕೊಂಡಿದ್ದಾರೆ. ಇವರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದಕ್ಕೋಸ್ಕರ ಅವರು ಕಾಯ್ತಾ ಇದ್ದರು. ಕುಶಿಕ ರಾಜ ಅಥವಾ ಅವನ ಹೆಂಡತಿ ಒಂದು ಚೂರು ಮನಸ್ಸಿನಲ್ಲಿ ಬೇಜಾರು ಮಾಡಿಕೊಂಡ್ರೆ, ಏನ್ರಿ ಹೀಗೆ ಮಾಡ್ತೀರಿ ಅಂತ ಅನ್ನೋದು ಬೇಡ, ಹೋಗ್ರಿ ಆಚೆ ಅಂತ ಬೈಯೋದು ಬೇಡ. ತಮ್ಮ ಸೈನಿಕರಿಂದ ಅಥವಾ ದೂತರಿಂದ, ತಮ್ಮ ಕೆಲಸಗಾರರಿಂದ
ಎತ್ತಿ ಹೊರಗೆ ಹಾಕಿಸೋದಂತೂ ಬೇಡವೇ ಬೇಡ, ಬೈಯೋದು ಬೇಡ. ಕಣ್ಣಿನೊಳಗೆ, ಹುಬ್ಬಿನೊಳಗೆ, ಹಣೆಯೊಳಗೆ ಒಂದು ರೇಖೆ ಕಂಡ್ರೆ ಸಾಕು, ಅಸಮಾಧಾನದ ರೇಖೆ, ಶಾಪ ಕೊಡೋಣ ಅಂತ ಕಾಯ್ತಾ ಇದ್ರು. ಮತ್ತೆ ಮತ್ತೆ ಆನಂದ ಆಗ್ತದೆ. ನಮ್ಮ ಭಾರತ ದೇಶದ ರಾಜರು ಹೇಗಿದ್ದರು, ಏನು ಸಂಯಮ, ಎಷ್ಟು ಕೋಟೀಶ್ವರರಾದರು, ವಜ್ರಗಳಿಂದ ಮನೆ ಕಟ್ಟಿದರು, ಮೆಟ್ಟಲುಗಳನ್ನು ವಜ್ರಗಳಿಂದ ಮಾಡಿಕೊಂಡ್ರು, ಗೋಡೆಗಳನ್ನು ಬಂಗಾರದಿಂದ ಕಟ್ಟರು. ಇದರಿಂದ ಅಲ್ಲ ನಮ್ಮ ರಾಜರ ವೈಭವ ನಾವು ಅಳೆಯೋದು. ಅವರಿಗಿರೋ ಶ್ರದ್ಧೆ, ಅವರಿಗಿರೋ ಸಂಯಮ, ಅವರು ಎಷ್ಟು ಶತ್ರುಗಳನ್ನು ಬಾಣ ಹೊಡೆದ್ರು ಕೊಂದರು ಅಂತಲ್ಲ, ಕಾಮಕ್ರೋಧಾದಿಗಳನ್ನು ಹೇಗೆ ಗೆದ್ದಿದ್ರು. ಇದು ನಮ್ಮ ರಾಜರ ವೈಭವ, ಇದು ನಮ್ಮ ದೇಶ, ಇದು ನಮ್ಮ ಭಾರತ. ಕುಶಿಕರಾಜನ ಹಣೆಯ ಮೇಲೆ ಒಂದು ರೇಖೆ ಕಾಣಿಸಲಿಲ್ಲ. ಅವರು ಮಲಗಿದ್ರು, ಆದರೆ ದಿವ್ಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. 21 ದಿವಸ ಆದರೂ ನಿರಂತರವಾಗಿ ಪಾದಸೇವೆ ಮಾಡ್ತಾ ಇದ್ದಾರೆ. ಅನ್ನ ಇಲ್ಲ, ನೀರಿಲ್ಲ, ನಿದ್ದೆ ಇಲ್ಲ, ಏನಿಲ್ಲದಂತೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸರಿ, 21 ದಿವಸ ಆಯಿತು, ಎದ್ದರು. ಎದ್ದವರೇ, ನನಗೆ ಎಲ್ಲ ಸಿದ್ಧ ಆಗಬೇಕು ಆಹಾರಕ್ಕೆ ಅಂದರು. ಸ್ನಾನಕ್ಕೆ ಸಿದ್ಧ ಮಾಡಿರಿ ಅಂದರು. ತೈಲ ಎರ್ಕೋಬೇಕು, ನಾನು ತೈಲಾಭ್ಯಂಗ ಆಗಬೇಕು. ರಾಜರ ವೈಭವ, ರಾಜರು ಮಾತ್ರ ಇವರ ಸೇವೆಗಿದ್ದಾರೆ, ಆದರೆ ರಾಜರ ಮರ್ಯಾದೆಗೇನು ಕಡಿಮೆ ಆಗಿಲ್ಲ. ಎಲ್ಲ ಸೇವಕರು ಸಾವಿರಾರು ಜನ ನಿಂತಿದ್ದಾರೆ, ರಾಜರು ಏನು ಹೇಳ್ತಾರೋ ಅದನ್ನು ಕೇಳೋದಕ್ಕೆ. ರಾಜರ ಕಣ್ಣು ಸೂಚನೆಗೆ ತಕ್ಕಂತೆ ಭಾರಿ ಭಾರಿ ತೈಲಗಳನ್ನೆಲ್ಲ ತಂದರು. ಅಭ್ಯಂಗಕ್ಕೆ ಬಂಗಾರದ ಪೀಠ ಸಿದ್ಧ ಆಯಿತು. ಇವರಿಗೆ ಕೂಡಿಸಿದರು, ಎಲ್ಲ ವ್ಯವಸ್ಥೆ ಆಯಿತು. ಚೆನ್ನಾಗಿ ಭಾರೀ ಎಣ್ಣೆಯನ್ನೆಲ್ಲ ಹಚ್ಚಿದ್ದಾರೆ, ಶತಪಾಕ ಅಂತ. ಅದೆಲ್ಲ ಏನೇನು ಆಯುರ್ವೇದದ ಕ್ರಮ ಇದೆ ಆ ಪ್ರಕಾರ ಎಲ್ಲ ಎಣ್ಣೆಯೆಲ್ಲ ಹಚ್ಚಿದ್ರು. ಇನ್ನೇನು ಸ್ನಾನದ ಮನೆಗೆ ಕರ್ಕೊಂಡು ಹೋಗಬೇಕು, ಅದೃಶ್ಯರಾಗಿದ್ದಾರೆ, ಕಾಣಲೇ ಇಲ್ಲ. ಬಂದು ನೋಡ್ತಾರೆ, ಸಿಂಹಾಸನದ ಮೇಲೆ ಕೂತಿದ್ದಾರೆ. ಅಭ್ಯಂಗೆಲ್ಲ ಮುಗಿಸ್ಕೊಂಡು, ಎಲ್ಲಿ ಮುಗಿಸಿದ್ರು ಇದ್ದಾರೆ ಋಷಿಗಳು ಹೇಳಿ ಕೇಳಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ಭೋಜನಕ್ಕೆ ಸಿದ್ಧ ಆಗಬೇಕು ಅಂತ. ಭೋಜನಕ್ಕೆ ಸಿದ್ಧ ಮಾಡಬೇಕು ಅಂದರೆ ನೋಡಿ, ಕೇಳೋ ಹಾಗಿಲ್ಲ, ಏನು ಬೇಕು ನಿಮಗೆ ಅಂತ ಕೇಳಬಾರದು. ಏನಾದರೂ ಮಾಡೋದರೊಳಗೆ ಕಡಿಮೆ ಆಯಿತು ಅಂತ ಶಾಪತ್ತು ಬರಬಾರದು. ಅದಕ್ಕೆ ಏನು ಮಾಡಬೇಕು ರಾಜರು? ಎಲ್ಲ ತರಹದ ಅಡುಗೆಯನ್ನು ಮಾಡಿಸಿದ, ರಾಜಭೋಗ್ಯವನ್ನೂ ಮಾಡಿಸಿದ, ಬ್ರಾಹ್ಮಣರಿಗೆ ಭೋಗ್ಯವಾದದ್ದನ್ನು ಮಾಡಿಸಿದ, ಋಷಿಗಳಿಗೆ ಬೇಕಾಗುವ ಗಡ್ಡೆ ಗೆಣಸು ಕಂದಮೂಲ ಫಲಾಹಾರಗಳನ್ನೂ ಇಟ್ಟ, ಗೃಹಸ್ಥರಿಗೆ ಬೇಕಾದದ್ದು, ವನಪ್ರಸ್ಥರಿಗೆ ಬೇಕಾದದ್ದು ಎಲ್ಲ ತರಹದ ಆಹಾರ ಅವ್ರು ಯಾವುದಾದ್ರೂ ಆರಿಸ್ಕೊಳ್ಳಿ ಅಂತ. ಸಾವಿರಾರು ಜನ ರಾಜನ ಮನೆಯಲ್ಲಿ ಏನು ಕೇಳಬೇಕಾ, ಒಬ್ಬೊಬ್ಬರು ಒಂದೊಂದು ಥರ ಸಿದ್ಧ ಮಾಡಿ ಎಲ್ಲ ತಂದು ಇಟ್ಟರು. ಅದೆಲ್ಲದರ ಮೇಲೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿದ್ರು. ಎಲ್ಲ ಸುಟ್ಟು ಕರ್ಕಾಯ್ತು. ಈಗಾದರೂ ಒಂಚೂರು ಸಿಟ್ಟು ಬರುತ್ತೋ ರಾಜನಿಗೆ ಅಂತ ನೋಡಿದರು. ಏನಿಲ್ಲ, ನಗುತ್ತಾ ಇದ್ದಾನೆ ರಾಜ. ಆನಂದ ಆನಂದ ಮತ್ತೆ ಪರಮಾನಂದ. ಇದೆಲ್ಲ ದೇವರ ಲೀಲೆ, ಭಗವಂತನ ಲೀಲೆ. ಕೊಟ್ಟದ್ದು ದೇವರು, ತೆಗೆದುಕೊಳ್ಳೋದು ದೇವರು. ಒಬ್ಬ ಋಷಿಗಳಿಗೆ ಸಂತೋಷವಾಗೋದಾದರೆ ಇಷ್ಟು ಅಡುಗೆ ಸುಟ್ಟರೆ ಏನಾಗಬೇಕಾಗಿದೆ? ಬಡಿಸಿದ್ದು ಒಂದು ಹೋಳಿಗೆ ಬೇಡ, ಒಂದು ಚಟ್ನಿ ಕೋಸಂಬರಿ ಛಲ್ಲಿ ಎದ್ದರೆ ಮನೆಗೆ ಬಂದಂತಹ ಬ್ರಾಹ್ಮಣ ಬೈತಾರೆ. ಆದರೆ ಈ ಮಹಾರಾಜ ಇಂತಹ ದೊಡ್ಡದಾಗಿರುವಂತಹ ಅನ್ನದ ರಾಶಿಯನ್ನೇ, ಭಕ್ಷ್ಯ ಭೋಜ್ಯಗಳ ರಾಶಿಯನ್ನು ಸುಟ್ಟು ಹಾಕಿದರೂ ಸುಮ್ಮನೆ ಇದ್ದಾನೆ, ಗಂಭೀರವಾಗಿದ್ದಾನೆ, ನಗುತ್ತಾ ಇದ್ದಾನೆ, ಆನಂದ ಪಡ. ನಗೋದು ಅಂದರೆ ಅಪಹಾಸ ಅಲ್ಲ, ಮತ್ತೆ ಸಂತೋಷದಿಂದ ಇದ್ದಾನೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಸತಿಯು ಅನುಕೂಲಳಿರಬೇಕು, ಸುತನಲ್ಲಿ ಗುಣವಿರಬೇಕು ಅಂತ ಧರ್ಮಕ್ಕೆ ಅನುಕೂಲವಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮತ್ತೆ ಅದೃಶ್ಯರಾದರು. ಎಲ್ಲಿ ಹೋದರೂ ಒಂದು ಸಿಗಲೇ ಇಲ್ಲ. ಯಾವಾಗೋ ಭೇಟಿಯಾದರು. ಹುಡುಕ್ಬೇಕು, ಅವ್ರನ್ನ ಹುಡುಕಿ 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 ಸಾಕಾಗಿ ಬರೋದು. ಮತ್ತೆ ಸಿಕ್ಕರು. ಹೇಳಿದರು, ಈಗ ನನಗೆ ಇದೆಲ್ಲ ತಿನ್ನೋದಿಲ್ಲ, ಏನು ಮಾಡಿ. ಅವರೇ ಹೇಳಿದ್ದು ಊಟಕ್ಕೆ ತಯಾರು ಮಾಡುವಂಥ. ಇದಕ್ಕಿದ್ದಾಗ ಇದೆಲ್ಲ ನನಗೆ ಬೇಡ ಅಂತ ಹೇಳಿದರು. ಸುಟ್ಟಾಕಿಬಿಟ್ರು. ಸುಟ್ಟಾಕಿ ನಾನು ಒಂದು ಸ್ವಲ್ಪ ಈಗ ಆಹಾರ ಬೇಡ, ನನಗೆ ವಿಹಾರ ಬೇಕು ಅಂದರು.
ವಿಹಾರ ಬೇಕು, ವಿಹಾರಕ್ಕೆ ಹೋಗ್ಬೋದು ತಾವು. ಹೋಗೋದಲ್ಲ, ರಥದಲ್ಲಿ ಹೋಗಬೇಕು. ರಥ ಬೇಕಾ? ಯಾವ ರಥ? ಆಟದ ರಥ ಅಂತಿರುತ್ತೆ, ಯುದ್ಧದ ರಥ ಅಂತಿರುತ್ತೆ. ತಮಗೆ ಯಾವ ರಥ ಆಗಬೇಕು? ನನಗೆ ಯುದ್ಧದ ರಥನೇ ಬೇಕು. ಯುದ್ಧದ ರಥನೇ ಬಂದು ಸಿದ್ಧ ಆಯಿತು. ಬಂಗಾರದ ರಥ, ಭಾರೀ ರಥ, ಎಲ್ಲ ಸಾಧನ ಸಂಪತ್ತುಗಳಿಂದ ಕೂಡಿದಂತಹ ರಥ. ಯಾರು ಸಾರಥಿ ಅಲ್ಲ, ಸಾರಥಿ ನಾನೇ. ನೀವು ಕುದುರೆಗಳಾಗಬೇಕು, ಗಂಡ ಹೆಂಡತಿ ಅಂತ. ರಾಜ ರಾಣಿ ಅವರನ್ನೇ ಕಟ್ಟಿದ್ದಾರೆ ರಥಕ್ಕೆ. ಅವನು ಯುದ್ಧದ ರಥ ಅಂಥೇಳಿ ಹೇಗೆ ಬೇಕು ಹಾಗೆ ಕುದುರೆಗಳು ಓಡಬೇಕಾಗತ್ತೆ. ಆ ಕುದುರೆಗಳಿಗೆ ಭಾರಿ ಜೋರಾಗಿ ಹೊಡೆಯಬೇಕು, ಇಲ್ಲದೇ ಇದ್ದರೆ ಯುದ್ಧದೊಳಗೆ ಕೆಲಸ ನಡೆಯೋದಿಲ್ಲ. ಸುಮ್ಮನೆ ನಿಧಾನವಾಗಿ ಆಟಾಡ್ತಾ ಇದ್ದರೆ ಅದಕ್ಕೆ ವಜ್ರದ ಚೂಪನ್ನು ಹಾಕಿರತಕ್ಕಂತಹ ವಜ್ರಸೂಚಿ, ಅದರಿಂದ ಕೂಡಿರತಕ್ಕಂತಹ ಚಾಬೂಕು, ಅದನ್ನು ಯುದ್ಧದ ರಥದಲ್ಲಿ ಇಟ್ಟಿದ್ದ. ಅದನ್ನು ತೊಗೊಂಡ್ರೆ ಅವರು ಆ ವಜ್ರಸೂಚಿಯಿಂದ ಕೂಡಿರತಕ್ಕಂತಹ ಚಾಬೂಕನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ. ಇವರಿಬ್ಬರನ್ನು ರಥಕ್ಕೆ ಕಟ್ಟಿದ್ದಾರೆ, ಹೊಡಿತಾ ಇದ್ದಾರೆ ಬೆನ್ನ ಮೇಲೆ ರಾಜ ರಾಣಿ ಇಬ್ಬರಿಗೂ. ಮಂತ್ರಿಗಳು ನೋಡ್ತಾ ಇದ್ದಾರೆ, ಪ್ರಜೆಗಳು ನೋಡ್ತಾ ಇದ್ದಾರೆ. ದಾಳ ದಾಳ ಕಣ್ಣಲ್ಲಿ ನೀರು ಸುರಿತಾ ಇದೆ. ಮಾತಾಡೋ ಹಾಗಿಲ್ಲ, ರಾಜರ ಆಜ್ಞೆ ಮಾಡಿದ್ದಾರೆ, ಯಾರೂ ಋಷಿಗಳಿಗೆ ಅನ್ನೋ ಹಾಗಿಲ್ಲ ಅಂತ ಋಷಿಗಳ ಶಾಪದ ಭಯವೂ ಇದೆ ಪ್ರಜೆಗಳಿಗೆ. ಒಂದು ಕಡೆಗೆ ರಾಜನ ಬಗ್ಗೆ ಇರುವ ಪ್ರೇಮ, ಇನ್ನೊಂದು ಕಡೆಗೆ ಋಷಿಗಳ ಬಗ್ಗೆ ಇರುವಂತಹ ಗೌರವ, ಭಯ ಎರಡೂ ಸೇರಿದೆ. ಏನು ಮಾತಾಡ್ತಾ ಇಲ್ಲ, ಶಾಂತವಾಗಿದ್ದಾರೆ. ಇಷ್ಟೇ ಅಲ್ಲ, ನೋಡಿ ಎಷ್ಟು ಪರೀಕ್ಷೆ ಮಾಡ್ತಾ ಇದ್ದಾರೆ. ದೇಹಾಭಿಮಾನ ಬಿಟ್ಟಿದ್ದಾನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿದರು. ಮೈ ಮೇಲೆ ಹೊಡೆದರಾದರೂ ಇವನಿಗೆ ಸಿಟ್ಟೆ ಬರ್ತದ ಅಂತ, ಬರಲಿಲ್ಲ. ಅವಮಾನ ಆಗ್ತದೆ ಅಂತ, ನೀನು ಎಲ್ಲೋ ಒಳಗೇನೇ ಸುತ್ತು ಬರೆದರೆ ಅಲ್ಲ, ರಾಜಬೀದಿಯಲ್ಲಿ ಹೋಗಬೇಕು, ಎಲ್ಲ ಜನ ನೋಡಬೇಕು ನಿನ್ನನ್ನು ಹೊಡೆಯೋದು ಅಂತ. ಮರ್ಯಾದೆಗೆ ಮಹತ್ವ ಕೊಟ್ಟಿಲ್ಲ ರಾಜ. ದೇಹದ ಮೇಲೆ ಅಭಿಮಾನ ಇಟ್ಕೊಂಡಿಲ್ಲ. ನೋವು ಸಹನೆ ಮಾಡಿಕೊಳ್ತಾ ಇದ್ದಾನೆ. ಹೋಗಲಿ, ಕೆಲವರಿಗೆ ದೇಹದ ಮೇಲಿರೋ ಅಭಿಮಾನಕ್ಕಿಂತಲೂ ಹಣದ ಮೇಲೆ ಅಭಿಮಾನ ಜಾಸ್ತಿ ಇರ್ತದೆ. ಆಕ್ಸಿಡೆಂಟ್ ಆಗೋ ಸಂದರ್ಭ ಬಂತು, ಟ್ರೇನೋ ಬಸ್ಸೋ ಮೈ ಮೇಲೆ ಹಾಯ್ತಾ ಇದೆ ಅಂತ ಗೊತ್ತಾದರೆ ಜೇಬಿನೊಳಗಿರುವ ಮೊಬೈಲ್ ದೂರ ಒಗಿತಾನೆ, ಕೈಯೊಳಗಿರುವ ಬಂಗಾರದ್ದು ದೂರ ಒಗಿ ಸಾಯ್ತಾನೆ. ಸತ್ರ ಸಾಯಲಿ, ಆ ಕೈಯಾಗಿನ ಬಂಗಾರ ಮಕ್ಕಳಿಗಾದರೂ ಸಿಗಲಿ ಅಂತ. ಈ ಪರಿಯ ಅಭಿಮಾನ ಇನ್ನಾವರಲು ನಾ ಕಾಣೆ ಈ ಮಾನವರನ್ನು ಬಿಟ್ಟು. ಅಷ್ಟು ಅಭಿಮಾನ ಇರುತ್ತೆ ಇವರಿಗೆ ಬಂಗಾರದ ಮೇಲೆ ಅನ್ನೋದಕ್ಕೋಸ್ಕರ ಅವನು ಋಷಿಗಳು ಹೇಳ್ತಾರೆ, ನಿನ್ನ ಬೊಕ್ಕಸ ಎಲ್ಲ ಇಲ್ಲಿ ಪಕ್ಕದಲ್ಲಿ ಬಂದಿರಲಿ, ನಾನು ಯಾರಿಗೆ ಬೇಕೋ ಅಷ್ಟು ಬಂಗಾರ ಬೆಳ್ಳಿ ಮುತ್ತು ರತ್ನ ತೂರ್ತಾ ಹೋಗ್ತೇನೆ ಪ್ರಜೆಗಳಿಗೆ ಅಂತ. ಆಯಿತು ಅಂದ. ಬಕ್ಕಸದೊಳಗಿರುವ ಬಂಗಾರದ ನಾಣ್ಯಗಳನ್ನು, ಬೆಳ್ಳಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೇಡಿದವರಿಗೆಲ್ಲ ಸುರಿತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಕಡೆಗೆ ಸಂಪತ್ತು ಖಾಲಿ ಆಗ್ತಾ ಇದೆ, ಮೈ ಮೇಲೆ ರಕ್ತ ಸುರಿತಾ ಇದೆ, ಅವಮಾನ ಆಗ್ತಾ ಇದೆ, 4 ಜನರ ಮಧ್ಯದಲ್ಲಿ ನೋವಾಗ್ತಾ ಇದೆ, ಪೆಟ್ಟು ತಾಕಿಸ್ಕೊಳ್ತಾ ಇದ್ದಾನೆ. ಉಪವಾಸ 21 ದಿನ 2 ಬಾರಿ ಮಲಗಿದ್ದಾರೆ. ಒಮ್ಮೆ ಅದೃಶ್ಯರಾಗಿ ಹೋದರು ಅಂತ ಹೇಳಿದ್ನಲ್ಲ, ಬಂದ ಮೇಲೆ ಮತ್ತೆ 21 ದಿನ ಮಲಗಿದ್ದಾರೆ. ಅಲ್ಲೇ 42 ದಿವಸ ಆಯಿತು. ಆಮೇಲೆ ಕೆಲವು ದಿನಗಳು ಈ ಊಟದ ಗಲಾಟೆ, ಅಭ್ಯಂಗ ಇತ್ಯಾದಿಗಳೆಲ್ಲ. ಒಟ್ಟು ಹೆಚ್ಚು ಕಡಿಮೆ 50 ದಿನಗಳಿಗೆ ಹತ್ತಿರ ಉಪವಾಸ ಇದ್ದಾರೆ. ಹೊಟ್ಟೆಗೆ ಒಂದು ಹನಿ ನೀರಿಲ್ಲ, ಅನ್ನ ಇಲ್ಲ. ಈ ಪೆಟ್ಟು ಬೇರೆ, ಈ ಅವಮಾನ ಬೇರೆ, ಮಾನಸಿಕ ವ್ಯಥೆ ಬೇರೆ. ಆಗಬೇಕು, ಆದರೆ ಆಗಿಲ್ಲ. ಅವರಿಗೆ ಸಹನೆ ಮಾಡಿಕೊಂಡಿದ್ದಾರೆ ಎಲ್ಲವನ್ನೂ ಕೂಡ. ಆನಂದದಿಂದ ಹೊರಟಿದ್ದಾರೆ. ಚವನ ಋಷಿಗಳು ಆಗ ರಥದಿಂದ ಕೆಳಗಿಳಿದು, ರಾಜ ಗೆದ್ದೆ ಎಂದರು. ಯಾವ ಕಾರಣಕ್ಕೂ ನಿನಗೆ ಸಿಟ್ಟು ಬರಲಿಲ್ಲ, ಗೆದ್ದಿ ನೀನು ಅಂತ ಹೇಳಿ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಒಂದು ಸಲ ಹೀಗೆ ಕೈ ಆಡಿಸಿದರೆ ರಾಜನಿಗೆ ಆಶ್ಚರ್ಯವೇ ಆಶ್ಚರ್ಯ. ಮೈಯೆಲ್ಲ ರಕ್ತ ಬಂಬಾಳ ಸುರಿತಾ ಇದೆ, ಒಂದು ಹನಿ ರಕ್ತ ಇಲ್ಲ, ಒಂದು ಗಾಯದ ಗುರುತಿಲ್ಲ, ಹಸಿವೆ ನೀರಡಿಕೆಗಳ ಪರಿವೆಯೇ ಇಲ್ಲ. ಹೊಟ್ಟೆ ತುಂಬಿದೆ, ನೀರಡಿಕೆ ಇಲ್ಲ, ರೋಗಗಳಿಲ್ಲ, ಗಾಯಗಳಿಲ್ಲ, ರಕ್ತ ಇಲ್ಲ, ನೋವಿಲ್ಲ. ಏನಿದು ಋಷಿಗಳ ತಪಸ್ಸು ಅಂದ. ನಿಮಗಿಷ್ಟೊತ್ತು ಅನಿಸಿರ್ಬೋದು ಚವನ ಋಷಿಗಳು ಎಂಥ ಕೆಟ್ಟವರು, ಯಾಕೆ ಹೀಗೆ ಮಾಡಿದರು ಅಂತ. ನಿಮಗೂ ಈ ಥರ ಕೈ ಮುಟ್ಟಿ
ಒಂದೇ ಕ್ಷಣದೊಳಗೆ ಎಲ್ಲ ತಾಪಗಳನ್ನು ಕಳೆಯುವ ಶಕ್ತಿ ಇದ್ದರೆ ನೀವು ಈ ಥರ ಕೆಲಸ ಮಾಡ್ಬೋದು. ಅಂಥ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ದೊಡ್ಡವರು ಮಾಡಿದ್ದನ್ನು ಕೇಳೋದಷ್ಟೇ, ಮಾಡೋದಲ್ಲ. ಅದರಲ್ಲಿಯ ಸಂದೇಶ ಮಾತ್ರ ತಿಳಿಯಬೇಕು. ಆ ಭರವಸೆ ಅವರಿಗಿತ್ತು. ಒಂದೇ ಕ್ಷಣದೊಳಗೆ ಇದೆಲ್ಲ ತಾಪವನ್ನು ಪರಿಹಾರ ಮಾಡ್ತೇನೆ ಅಂತ ಹೀಗೆ ಕೈ ಮುಟ್ಟಿದ್ದಾರಷ್ಟು. ಆ ಮಹಾ ತಪಸ್ಸು ಮಾಡಿದ ಮಹಾನುಭಾವರ ಒಂದೇ ಒಂದು ಪ್ರಾರ್ಥನೆಗೆ ದೇವರು ಹೋಗೊಟ್ಟು ಎಲ್ಲ ವಿಧವಾದ ರೋಗಗಳನ್ನು ಪರಿಹಾರ ಮಾಡಿದ. ಸಮಾಧಾನ ಆಗಿದೆ, ಶಾಂತಿಯಾಗಿದೆ. ಇಬ್ಬರು ನಮಸ್ಕಾರ ಮಾಡಿದರು, ಆಶೀರ್ವಾದ ಮಾಡಿದ್ದಾರೆ. ಮನೆಗೆ ಹೋಗಿ ಬಾ ಅಂತ ಕಳಿಸಿದ್ರು. ನಾಳೆ ಬಾ ಅಂದರು. ಏನೂ ಮಾತಾಡೋ ಹಾಗಿಲ್ಲ. ಏನು ಹೇಳೋದಿದೆ, ಈಗ ಹೇಳ್ರಿ ಸಾಕು, ಈಗ 50 ದಿವಸ ಆಯಿತು, ಮತ್ತಿನ್ನು ಆಯಿತು ಸ್ವಾಮಿಯಿಂದ ಮನೆಗೆ ಹೋದ. ಅವನಿಗೇನು ಊಟ ಮಾಡಬೇಕು ಅಂತ ಅನಿಸಲೇ ಇಲ್ಲ, ಹೊಟ್ಟೆ ತುಂಬ ಹೋಗಿಬಿಟ್ಟಿತ್ತು. ಆನಂದವಾಗಿದ್ದಾನೆ, ಸುಖವಾಗಿದ್ದಾನೆ. ಪ್ರಜೆಗಳಿಗೆ ಏನು ಆನಂದ, ಎಷ್ಟು ಭಕ್ತಿ ಚವನರ್ಷಿಗಳ ಬಗ್ಗೆ. ಸಾಷ್ಟಾಂಗ ನಮ್ಮ ಇಡೀ ದೇಶಕ್ಕೆ ದೇಶ ನಮಸ್ಕಾರ ಮಾಡಿದೆ. ನಮ್ಮ ರಾಜರಿಗೆ ಮತ್ತೆ ಬರೀ ರೋಗವಾಸಿಯಾಗೋದಲ್ಲ, ಅವರಿಗೆ ತಾರುಣ್ಯ ಬಂದು ಹೋಗಿದೆ. ಸ್ವಲ್ಪ ವಯಸ್ಸಾಗಿತ್ತು ಅವರಿಗೆ, ರಾಜಾರಾಣಿಗೆ. ಇದೇನು ಇದೀಗ ಹೊಸದಾಗಿ ಮದುವೆಯಾದಂತಹ 16 ವರ್ಷದ ತರುಣಿಯರಂತೆ ಇಬ್ಬರೂ ಕೂಡ ಒಳ್ಳೆ ಯುವಕರಾಗಿದ್ದಾರೆ. ನೋಡ್ಕೊಳ್ತಾ ಇದ್ದಾರೆ. ಮೈ ಆಶ್ಚರ್ಯವಾಗ್ತದೆ. ಅವರ ತಾರುಣ್ಯ, ಅವರ ಸೌಖ್ಯ, ಅವರ ಮುಖದ ಮೇಲಿನ ತೇಜಸ್ಸು, ಆನಂದದ ಚಿಲುಮೆ, ಇವುಗಳನ್ನೆಲ್ಲ ನೋಡಿ ಪ್ರಜೆಗಳಿಗೂ ಆನಂದ, ರಾಜರಾಣಿಯರಿಗೂ ಆನಂದ. ಮಾರನೇ ದಿವಸ ಮತ್ತೆ ಪ್ರಾತಃ ಕಾಲ ಒಂದು ಏನೋ ಭಾಳ ದೊಡ್ಡ ಗದ್ದಲ ಎಲ್ಲ ಆಗಿದೆ ಈ 48 ದಿವಸ ಅಂಥೇಳಿ ಅವಸರದಲ್ಲಿ ಓಡಲಿಲ್ಲ. ಮಹಾಭಾರತ ಉಲ್ಲೇಖ ಮಾಡ್ತದೆ, ಕೃತ್ವಾ ಪೌರ್ವಾನ್ಹಿಕಿ ಕ್ರಿಯಾ. ಇಷ್ಟು ದಿವಸ ಕಾಲು ಒತ್ತುತ್ತಾ ಕುಳಿತಿದ್ರು, ಏನು ಮಾಡೋ ಹಾಗಿರಲಿಲ್ಲ. ಆದರೆ ಈಗ ಸಮಯ ಸಿಕ್ಕಿದೆ, ಬಿಡೋ ಹಾಗಿಲ್ಲ ಅನ್ನೋದಕ್ಕೋಸ್ಕರ ಸ್ನಾನ, ಸಂಧ್ಯಾವಂದನ, ಎಲ್ಲ ಪ್ರಾತಃ ಕಾಲದ ಕೆಲಸವನ್ನು ಮಾಡಿಕೊಂಡು ಅವಳು ಕೂಡ ತಾನು ಮಾಡಬೇಕಾದಂತಹ ಸ್ನಾನ, ತುಳಸಿ ಪೂಜೆ, ಏನು ಗುರುಮಂತ್ರ ಜಪ ಎಲ್ಲ ಮಾಡಿಕೊಂಡು ಹೊರಟಿದ್ದಾರೆ. ಮಹಾಭಾರತ ಉಲ್ಲೇಖ ಮಾಡಿದರೆ ಕೃತ್ವಾ ಪೂರ್ವಾನ್ಹಿಕಿ ಕ್ರಿಯಾ. ಹೊರಟಿದ್ದಾರೆ. ಬಂದು ನೋಡ್ತಾರೆ, ಎಲ್ಲಿ ಸಿಗ್ತಾನೇ ಇಲ್ಲ. ಆ ಅರಣ್ಯ, ಕಾಡು, ಆ ಗಿಡ ಏನೂ ಕಾಣ್ತಾ ಇಲ್ಲ. ಅದ್ಭುತವಾಗಿರತಕ್ಕಂತಹ ಸ್ವರ್ಗವೇ ಕೆಳಗಿಳಿದು ಬಂದಂತೆ. ಸುವರ್ಣದ ದೊಡ್ಡ ಅರಮನೆ, ಬಂಗಾರದ ಅರಮನೆ, ರತ್ನದ ಸ್ತಂಭಗಳು, ವಜ್ರದ ಸ್ತಂಭಗಳೇನು, ಅದ್ಭುತವಾಗಿರತಕ್ಕಂತಹ ಸ್ವರ್ಗದ ನಿರ್ಮಾಣವಾಗಿದೆ ಅಲ್ಲಿ. ಅಲ್ಲ, ನಾವೊಂದು ಕಾಡಿನಲ್ಲಿ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅದ್ಭುತವಾದ ಸಿಂಹಾಸನದ ಮೇಲೆ ಚವನರ್ಷಿಗಳು. ಅಯ್ಯೋ, ಚವನರ್ಷಿಗಳು ಇಲ್ಲಿ ಬಂದು ಕುಳಿತಿದ್ದಾರೆ ಅಂತ ನಮಸ್ಕಾರ ಮಾಡುವಾಗ ಇದ್ದಕ್ಕಿದ್ದಂತೆ ಒಂದು ಆಸನದ ಮೇಲೆ ಕೂಡ್ತಾರೆ. ಕೃಷ್ಣಾಜನದ ಮೇಲೆ, ಕಮಲದ ಆಸನದ ಮೇಲೆ, ಕಮಲದ ಎಲೆಯ ಮೇಲೆ. ವಿಚಿತ್ರ ಅನ್ನಿಸ್ತದೆ. ಒಮ್ಮೆ ಇಲ್ಲಿ ಕಾಣಿಸ್ತಾರೆ, ಒಮ್ಮೆ ಅಲ್ಲಿ ಕಾಣಿಸ್ತಾರೆ. ದಿಗ್ಭ್ರಾಂತರಾಗಿದ್ದಾರೆ. ಸಾಷ್ಟಾಂಗ ಎರಗಿದರು ಚವನ ಋಷಿಗಳಿಗೆ. ಮತ್ತೆ ನೋಡ್ತಾರೆ, ಅಲ್ಲಿ ಏನಿಲ್ವೇ ಇಲ್ಲ. ನದಿ ತೀರ, ಗಂಗಾ ಹರಿತಾ ಇದೆ. ಗಂಗಾ ತೀರದಲ್ಲಿ ಧ್ಯಾನ ಮಾಡ್ತಾ ಚವನ ಋಷಿಗಳು ಕುಳಿತಿದ್ದಾರೆ ಅಷ್ಟೇ, ಶಾಂತರಾಗಿ. ನಮಸ್ಕಾರ ಮಾಡಿದರು. ಇಬ್ಬರು ಕೇಳಿದರು, ಏನಿದೆಲ್ಲ ಅಂದರು. ಆಶ್ಚರ್ಯ ಅಂದರು. ಒಬ್ಬ ಋಷಿ ತನ್ನ ತಪಸ್ಸಿನಿಂದ ಏನು ಸೃಷ್ಟಿ ಮಾಡ್ಬೋದು, ಪ್ರತಿ ಸ್ವರ್ಗ ಸೃಷ್ಟಿ ಮಾಡಿದ್ದಾರೆ. ಪ್ರತಿ ಸ್ವರ್ಗವನ್ನು ಅಲ್ಲಿ ಸೃಷ್ಟಿ ಮಾಡಿ ಇದ್ದಕ್ಕಿದ್ದಂತೆ ಮತ್ತೆ ಅದನ್ನು ಅಂತರ್ಧಾನ ಮಾಡಿದ್ದಾರೆ. ಸೃಷ್ಟಿ ಮಾಡುವುದಕ್ಕೂ ಸಮರ್ಥ, ಅಂತರ್ಧಾನ ಮಾಡುವುದಕ್ಕೂ ಸಾಮರ್ಥ್ಯ ಇದೆ. ನಿಮ್ಮ ತಪಸ್ಸಿಗೆ ಕೋಟಿ 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 ಅಲ್ಲ, ಅನಂತ 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 ನಮನಗಳು ಅಂದ. ವರ ಕೇಳು ಅಂತ. ನಾನು ಏನು ಮಾಡಿದರೂ ನಿನಗೆ ಸಿಟ್ಟು ಬರಲಿಲ್ಲ. ಇಷ್ಟು ದಿನ 50 ದಿನ ನಿನ್ನನ್ನು ಪರೀಕ್ಷೆ ಮಾಡಿದೆ, ಕ್ರೋಧಕ್ಕೆ ವಶನಾಗ್ತೀಯಾ ಅಂತ. ವಶನಾಗಲಿಲ್ಲ, ಸಿಟ್ಟನ್ನು ಗೆದ್ದಿ. ಈಗ ಪರೀಕ್ಷೆ ಮಾಡಿದೆ, ಕಾಮಕ್ಕೆ ವಶನಾಗ್ತೀಯಾ ಅಂತ. ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ದಾಸರು, ದಾಸಿಯರು ಎಲ್ಲ ಇಡೀ ಸ್ವರ್ಗನೇ ಕೆಳಗಿಳಿಸಿದೆ. ಚೂರು ಅದರ ಬಗ್ಗೆ ನಿನಗೆ ಅಪೇಕ್ಷೆ ಬರಲಿಲ್ಲ. ವರ ಕೇಳು ಅಂತ ಹೇಳಿದರೂ ಕೂಡ ನಿಮ್ಮ ದರ್ಶನ ಆಯ್ತಲ್ಲ ಸಾಕು, ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಕ್ತಲ್ಲ ಸಾಕು ಅಂತಂತ ಇದ್ದೀಯ. ಹಾಗಾದರೆ ಕಾಮ, ಕ್ರೋಧ ಎರಡನ್ನೂ ಗೆದ್ದಿ ನೀನು. ಭಾಳ ಸಂತೋಷ ಆಯಿತು ನನಗೆ. ನಿನಗೊಂದು ವರ ಕೊಡ್ತೇನೆ ತಗೋ. ನಿನ್ನ ಅವನ ಮನಸ್ಸಿನಲ್ಲಿ, ಅವನು ವರ ಕೇಳಲೇ ಇಲ್ಲ ಮಹಾರಾಯ. ಅವನ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ, ಒಬ್ಬ ಋಷಿ, ಒಬ್ಬ ಬಡಕಲು ಬ್ರಾಹ್ಮಣ
ಇಡೀ ನನ್ನ ರಾಜ್ಯವನ್ನು ವಶಕ್ಕೆ ತೆಗೆದುಕೊಂಡರು. ಮೈಯೆಲ್ಲ ರಕ್ತ ರಂಜಿತವಾದರೆ ಒಂದು ಕ್ಷಣದೊಳಗೆ ಸ್ಪರ್ಶ ಮಾತ್ರದಿಂದ ಆರೋಗ್ಯವನ್ನು ಕೊಟ್ಟರು, ತಾರುಣ್ಯವನ್ನು ಕೊಟ್ಟರು, ಕ್ಷಣ ಮಾತ್ರದೊಳಗೆ ಸ್ವರ್ಗವನ್ನೇ ಸೃಷ್ಟಿ ಮಾಡಿದರು. ಹಾಗಾದರೆ ನಾವಿಷ್ಟು ಕಷ್ಟಪಟ್ಟು ಇಂಥ ರಾಜ್ಯವನ್ನು ಆಳ್ತಾ ಇಷ್ಟೆಲ್ಲ ಸೈನಿಕರನ್ನು ಇಟ್ಟುಕೊಂಡು ಈ ಎಲ್ಲ ವೈಭವವನ್ನು ಮಾಡೋದು ಒಂದು ಕಡೆಗೆ, ಈ ತಪಸ್ಸು ಒಂದು ಕಡೆಗೆ, ಇಂಥ ತಪಸ್ಸನ್ನು ಯಾಕೆ ಪಡಿಬಾರ್ದು ನಾವು ಅಂತನ್ನೋ ಒಂದು ಆಶೆ ಮನಸ್ಸಿನಲ್ಲಿ ಅಂಕುರಿಸಿತ್ತು. ಇನ್ನೇನೂ ಇಲ್ಲ ಅವನಿಗೆ ಬೇರೆ ಬೇಕಾದದ್ದು. ನಾವು ಯಾಕೆ ತಪಸ್ಸು ಮಾಡಬಾರ್ದು ಅಂತ ಅದು ಇವರಿಗೆ ಗೊತ್ತಾಯಿತು ದಿವ್ಯ ದೃಷ್ಟಿಯಿಂದ. ಅವನೇನು ಕೇಳಲಿಲ್ಲ ಪಾಪ, ಇವರಿಗೆ ಅದು ಗೊತ್ತಾಯಿತು. ನಿನ್ನ ಮನಸ್ಸಿನಲ್ಲಿ ಇದ್ದದ್ದು ನನಗೆ ಗೊತ್ತಾಗಿದೆ, ನಾನೇ ವರ ಕೊಡ್ತೇನೆ, ತಗೋ. ನೀನು ತಪಸ್ವಿ ಆಗೋದಿಲ್ಲ, ಬ್ರಾಹ್ಮಣನಾಗೋದಿಲ್ಲ, ನಿನ್ನ ಮಗ ಆಗೋದಿಲ್ಲ, ನಿನ್ನ ಮೊಮ್ಮಗ ಆಗ್ತಾನೆ, ಹೋಗು ಅಂತ. ಆ ಕುಶಿಕನ ಮಗನೇ ಗಾಧಿಯ ಮಗನೇ ವಿಶ್ವಾಮಿತ್ರ. ಚವನ ಋಷಿಗಳ ವರ ವಿಶ್ವಾಮಿತ್ರರಿಗೆ ಬಂದದ್ದು ಹೀಗೆ. ಅದರ ಹಿಂದೆ ವಿಶ್ವಾಮಿತ್ರರ ತಾತ ಕುಶಾಂಬ ಅಂತ ನಿನ್ನೆ ಕೇಳಿದಿರಿ, ಕುಶಿಕ ಅಂತ ಇನ್ನೊಂದು ಹೆಸರು. ಅವನು ಮಾಡಿದಂತಹ ಸೇವೆ, ಅವನು ಮಾಡಿದ ತಪಸ್ಸು, ಅವನು ಮಾಡಿದಂತಹ ಪರಿಪರಿಯಾದಂತಹ ಋಷಿಗಳ ಮುನಿಗಳ ಆರಾಧನೆ, ಅದರ ಫಲ ಮೊಮ್ಮಗನಿಗೆ ಸಿಕ್ಕಿದೆ. ಹಿರಿಯರು ತಪಸ್ಸು ಮಾಡ್ತಾರೆ, ಮಕ್ಕಳು ಮೊಮ್ಮಕ್ಕಳು ಅದನ್ನು ಅನುಭವಿಸ್ತಾರೆ. ಹಿರಿಯರ ಪುಣ್ಯ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆ ವಂಶದವರಿಗೆ ಬರುತ್ತೆ. ನಿಮ್ಮ ಹಿರಿಯರ ಪುಣ್ಯವನ್ನು ನೀವು ಅನುಭವಿಸ್ತಾ ಇದ್ದೀರಿ, ನಾವು ಅನುಭವಿಸ್ತಾ ಇದ್ದೇವೆ ಅನ್ನೋದಕ್ಕೋಸ್ಕರ ಕೈಕಾಲು ಚಾಚಿ ಮಲಗೋದಲ್ಲ. ಮತ್ತೆ ಪುಣ್ಯ ಮಾಡಿ, ತಪಸ್ಸು ಮಾಡಿ, ವ್ರತನೇಮಗಳನ್ನು ಅನುಷ್ಠಾನಗಳನ್ನು ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರು ಸುಖವಾಗಿರ್ತಾರೆ. ಚವನ ಋಷಿಗಳ ಮಹತ್ವ ಎಂಥದ್ದು, ಅವರು ಕೊಟ್ಟ ವರ ಎಂಥದ್ದು. ಅವರಿಗೆ ಒಂದೇ ಒಂದು ಕೊರಗಿತ್ತು, ಅವರಿಗೆ ದಿವ್ಯ ದೃಷ್ಟಿ ಇತ್ತು. ಮುಂದೆ ಈ ಕುಶಿಕರ ವಂಶದಲ್ಲಿ ಬರುವವರೇ ನಮ್ಮ ಭೃಗುವಂಶದ ಋಷಿಗಳನ್ನು ಬ್ರಾಹ್ಮಣರನ್ನು ಹಿಂಸೆ ಮಾಡ್ತಾರೆ ಅನ್ನೋದು ಗೊತ್ತಾಗಿತ್ತು. ಅದಕ್ಕೋಸ್ಕರ ಶಾಪ ಕೊಟ್ಟು ಈ ಕುಶಿಕ ವಂಶವನ್ನೇ ನಾಶ ಮಾಡೋಣ ಅಂತ ಅವರು ಬಂದಿದ್ದರು. ಆದರೆ ಸುಮ್ಮನೆ ಶಾಪ ಕೊಡಲಿಕ್ಕಾಗೋದಿಲ್ಲ, ತಪ್ಪು ಮಾಡದೇ ಇದ್ದವರಿಗೆ. ತಪ್ಪು ಮಾಡಿದರೆ ಶಾಪ ಕೊಡೋಣ ಅಂತ ಕಾಯ್ದರು, 50 ದಿವಸ ಕಾಯ್ದರು, ಒಂದು ತಪ್ಪು ಸಿಗಲಿಲ್ಲ ಇವನಿಗೆ. ಅದು ಸುಮ್ಮನೆ ಊಟ ಮಾಡಿಕೊಂಡು 50 ದಿವಸ ಕಾಯಲಿಲ್ಲ, ಅಗ್ನಿ ಪರೀಕ್ಷೆ ಮಾಡಿದರೆ ಅವನಿಗೆ. ಆದರೂ ಅವನು ಗೆದ್ದ, ಶಾಪ ಕೊಡಲಿಕ್ಕಾಗಲಿಲ್ಲ, ವಿಪರೀತವಾಗಿ ಅನುಗ್ರಹ ಮಾಡಿ ಹೋದರು. ಆ ಸಂದರ್ಭದಲ್ಲಿ ಆ ಚವನ ಋಷಿಗಳ ವರ ಏನಿತ್ತೋ, ಉತ್ತಮನಾದ ತಪಸ್ವಿ ಬ್ರಾಹ್ಮಣ ನಿಮ್ಮ ಮೊಮ್ಮಗನಾಗ್ತಾನೆ ಅಂತ, ಆ ವರದಿಂದ, ಚವನ ಋಷಿಗಳು ಕುಶಿಕನಿಗೆ ಕೊಟ್ಟ ವರದಿಂದ ವಿಶ್ವಾಮಿತ್ರರು ಬ್ರಾಹ್ಮಣರಾಗಿದ್ದಾರೆ. ಋಚೀಕ ಋಷಿಗಳು ವಿಶ್ವಾಮಿತ್ರರ ತಾಯಿಗೆ ಅಭಿಮಂತ್ರಣ ಮಾಡಿ ಅನ್ನವನ್ನು ಕೊಟ್ಟಿದ್ದರಿಂದ ವಿಶ್ವಾಮಿತ್ರರು ಬ್ರಾಹ್ಮಣರಾಗಿದ್ದಾರೆ. ಸ್ವಯಂ ತಾವು ವಿಶ್ವಾಮಿತ್ರರು 10,000 ವರ್ಷಗಳವರೆಗೆ ಒಂದೊಂದು ದಿಕ್ಕಿನಲ್ಲಿ ತಪಸ್ಸು ಮಾಡಿ ಬ್ರಹ್ಮಾದಿ ದೇವತೆಗಳ ವರ ಪಡೆದಿದ್ದರಿಂದ ಬ್ರಾಹ್ಮಣರಾಗಿದ್ದಾರೆ. ಗಾಯತ್ರಿಯ ವರವನ್ನು ಕಾವೇರಿ ತೀರದಲ್ಲಿ ಪಡೆದಿದ್ದರಿಂದ ಬ್ರಾಹ್ಮಣರಾಗಿದ್ದಾರೆ. ಸ್ಕಂದನ ವರದಿಂದ ಬ್ರಾಹ್ಮಣರಾಗಿದ್ದಾರೆ. ವಸಿಷ್ಠರ ಯಮದೇವರ ವರದಿಂದ ಬ್ರಾಹ್ಮಣರಾಗಿದ್ದಾರೆ. ಪಾಯಸವನ್ನು ಹೊತ್ತು ಯಮದೇವರ ಸೇವೆಯನ್ನು ಮಾಡಿ ವಸಿಷ್ಠರ ವಚನದಿಂದ ಕೊನೆಗೆ ಬ್ರಹ್ಮರ್ಷಿಗಳಾಗಿದ್ದಾರೆ. ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ ವಿಶ್ವಸ್ಯ ವರೇಣಯಃ ವಿಪ್ರತ್ವಮವಾಪ. ಇವರೆಲ್ಲರ ವರದಿಂದ ಯಾರು ಬ್ರಾಹ್ಮಣ್ಯವನ್ನು ಪಡೆದನೋ, ತಪಸ್ವಿಯಾದನೋ, ಅಂಥ ವಿಶ್ವಾಮಿತ್ರರು ವಿಶ್ವಮಿತ್ರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಹೋಗುವುದಕ್ಕೆ ಅಯೋಧ್ಯೆಗೆ ಬಂದರು ಅನ್ನುವುದು ಶ್ರೀಮದಾಚಾರ್ಯರ ಆ ವಿಶ್ವಸ್ಯ ಅನ್ನೋ ಮಾತಿನ ತಾತ್ಪರ್ಯ. ಶ್ರೀಮದಾಚಾರ್ಯರ ಮಾತುಗಳಲ್ಲಿ ಇಷ್ಟು ಅರ್ಥಗಳಿರುತ್ತೆ ಅಂತ ವಿಶ್ವಸ್ಯ ವಿಶ್ವಾಸ ಇಟ್ಟು ತಾತ್ಪರ್ಯ ನಿರ್ಣಯವನ್ನು ಓದಬೇಕು. ಅರ್ಥಗಳು ನಮಗೆ ಪ್ರಕಾಶಿತವಾಗ್ತವೆ. ಗ್ರಂಥಕಾರರು ಟಿಪ್ಪಣಿಕಾರರು ಅದನ್ನು ತೋರಿಸಿಕೊಡ್ತಾರೆ. ಅರ್ಥ ಮಾಡಿಕೊಳ್ಳೋಣ, ಅನುಸಂಧಾನ ಮಾಡೋಣ, ಭಕ್ತಿಯನ್ನು ಮಾಡೋಣ, ಋಷಿಗಳ ಪಾದಕ್ಕೆ ಎರಗೋಣ, ಧನ್ಯರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.